ಕುಟುಂಬ ರಾಜಕೀಯಕ್ಕೆ ಎಷ್ಟೊಂದು ವಿರೋಧ. ದಾವಣಗೆರೆಯಲ್ಲಿ ಯಾವುದೇ ಮನೆಗೆ ಹೋಗಿ ಯಾವುದೇ ಬೀದಿಗೆ ಹೋಗಿ ಎವ್ರಿವನ್ ಈಸ್ ಅಗೇನ್ಸ್ಟ್ ದಿಸ್. ನೇರವಾಗಿ ಕುಟುಂಬದ ಹೆಸರನ್ನ ತೆಗೆದುಕೊಂಡು ಗೌರವಯುತವಾಗಿ ಅದನ್ನು ಧಿಕ್ಕರಿಸುವಂತ ಪ್ರಯತ್ನ ನಿಮ್ಮಿಂದ ಆರಂಭ ಆಗಿದೆ. ಆಲ್ರೆಡಿ ಮನೆಯಲ್ಲಿ 2-3 ಜನ ಇದ್ದಾಗ ಮತ್ತೆ ನಮಗೆ ಅಧಿಕಾರ ಬೇಕು ಅಂತ ಶಾಮನೂರವರೇ ಟಿಕೆಟ್ ತಗೊಂಡ್ಬರೋದಂತೂ ಗ್ಯಾರಂಟಿ. ಅದು ಅವರು ಸಮರ್ಥವರು. ಇಡೀ ಅಲ್ಪಸಂಖ್ಯಾತರು ಈ ಸಲ ನಿಜವಾಗ್ಲೂ ಬಲಿತ ಭದ್ರ ಆಗ್ತಾರೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿ ಈ ಕ್ಲೈಮ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಿಲ್ವ? ಯಾರು ಕಾರಣದಲ್ಲಿ ಅಸಾಧ್ಯ, ಅದು ಇಂಪಾಸಿಬಲ್, ಚಾನ್ಸೇ ಇಲ್ಲ. ಯಾರಿಗೂ ಗೆಲ್ಲಕ್ಕಾಗಲ್ಲ. ನೀವೆಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕಾಗಲ್ಲ. ನನ್ನ ಗೆಸ್ಸು ಏನು ಅಂತಂದ್ರೆ, ಅಲ್ಪಸಂಖ್ಯಾತರು ಟಿಕೆಟ್ ತಗೊಂಡ್ಬಂದ್ರು ಅಂತಂದ್ರೆ ಇವರು ಅವ್ರ ಅಗೇನ್ಸ್ಟ್ ವೋಟ್ ಮಾಡ್ತಾರೆ, ಅಲ್ಪಸಂಖ್ಯಾತರನ್ನು ಸೋಲಿಸ್ತಾರೆ, ನಂತರ 20 ಗಂಟೆಗೆ ಮತ್ತೆ ಕ್ಲೈಮ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಬಿಟ್ಟು ಯಾರು ಕೈಲೂ ಆಗಲ್ಲ. ಇನ್ನೊಂದು 10 ಜನ ಇಂಡಿಪೆಂಡೆಂಟ್ ನಿಲ್ಲಿಸ್ತಾರೆ. ವಿನಯ್ ಕುಮಾರ್ ಅವರ ಸ್ಟ್ಯಾಂಡ್ ಏನ್ ಸರ್? ಕಾಂಗ್ರೆಸ್, ಬಿಜೆಪಿ? ಖಂಡಿತ ಸ್ವಾಭಿಮಾನಿ ಬಳಗಗಳಿಂದ ಟಾಪ್ ಟು ಬಾಟಮ್ ಹೌದಾ ಸರ್? ಆಕಾಶದಷ್ಟು ಆಸೆ ಇದ್ದಾಗ ಸಾಗರದಷ್ಟು ಸವಾಲು ಇದ್ದೇ ಇರುತ್ತೆ. ವಿನಯ್ ಅವರಿಗೆ ಪ್ರೆಸೆಂಟ್ ಇರುವಂತ ಅತಿ ದೊಡ್ಡ ಸವಾಲು. ನಾನು ಅಷ್ಟು ದೊಡ್ಡವನಲ್ಲ. ನನಗೆ ನಾನು ಬಹಳ ಚಿಕ್ಕವನಂತ ಅನ್ಕೊಂಡೆ ಎವ್ರಿ ಡೇ ಬೆಳಗ್ಗೆ ಎದ್ಬಿಟ್ಟು ನನ್ನ ಕೆಲಸಕ್ಕೆ ಹೋಗೋದು. ಶಾಮೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಗೆಲುವು ಈಸಿನಾ ಅಥವಾ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಈಸಿನಾ? ಆ ಒಂದು ಸಂದರ್ಭದಲ್ಲಿ ನನ್ನ ಸಂಪೂರ್ಣ ಬೆಂಬಲ ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ರಾಜಕೀಯ ಅನ್ನೋ ಪುಸ್ತಕದಲ್ಲಿ ಪಾಳೆಗಾರಿಕೆ ಅನ್ನೋ ಪಾಠ ಬರುತ್ತೆ. ಆ ಪಾಠದ ಸಾರಾಂಶ ಏನಂದ್ರೆ, ನಮ್ಮಪ್ಪ ಅವ್ರಿಗೆ ಓಟ್ ಹಾಕಿದ್ರು, ನಾವು ಅವ್ರಿಗೆ ಓಟ್ ಹಾಕಿದ್ವಿ, ನಮ್ಮ ಮಕ್ಕಳು ಅವ್ರಿಗೆ ಓಟ್ ಹಾಕಿದ್ರು, ಈಗ ನಾವೆಲ್ಲ ಸೇರ್ಕೊಂಡು ಅವ್ರ ಮಕ್ಕಳನ್ನ ಕೆಲಸ ಕೊಡ್ತಿದೀವಿ ಅಂತ. ಇದು ಪಾಳೆಗಾರಿಕೆ ಪದ್ಧತಿ, ಕುಟುಂಬ ರಾಜಕೀಯ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಕೆಲವೊಂದು ಸಲ ಕೆಲವೊಂದು ವ್ಯಕ್ತಿಗಳಲ್ಲ, ಕೆಲವೊಂದು ಶಕ್ತಿಗಳು ಇದರ ವಿರುದ್ಧ ನಿಲ್ತಾರೆ. ಅಂತಹ ಒಂದು ಶಕ್ತಿಯ ಜೊತೆ ನಾನಿವತ್ತು ಕೂತ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಸ್ವಾಭಿಮಾನಿಯಾಗಿ ಇಡೀ ರಾಜ್ಯದಲ್ಲಿ ಸಂಘಟನೆಗೆ ಹೊರಟಿರುವಂತಹ ದಾವಣಗೆರೆಯ ಹಿರಿಮೆ ಜಿ.ವಿ. ವಿನಯ್ ಕುಮಾರ್ ಅವ್ರ ಜೊತೆ ನಮ್ಮ ಈ ಕ್ಷಣದ ಮಾತುಕತೆ. ಸರ್, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ಥ್ಯಾಂಕ್ ಯು ಸರ್. ನಮಸ್ಕಾರ. ಯಾಕೆ ಸರ್ ಕುಟುಂಬ ರಾಜಕೀಯಕ್ಕೆ ಎಷ್ಟೊಂದು ವಿರೋಧ? ಅದು ನಾನು ಪ್ರಜಾಪ್ರಭುತ್ವವಾದಿ. ನಾನು ಸಂವಿಧಾನದಲ್ಲಿ ಬಹಳ ಆಳವಾಗಿ ನಂಬಿರೋದು. ಎಸ್ಪೆಷಲಿ ಅಂಬೇಡ್ಕರ್ ಸಾಹಿತ್ಯ ಓದಿದ್ಮೇಲೆ, ಆಮೇಲೆ ಎಲ್ಲ ನಮ್ಮ ಫ್ರೀಡಮ್ ಫೈಟರ್ಸ್ ಅಷ್ಟೊಂದೆಲ್ಲ ಹೋರಾಟ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಅವರು ಡಿಕ್ಟೇಟರ್ಶಿಪ್ನೇ ಚೂಸ್ ಮಾಡ್ಬೋದಾಗಿತ್ತು. ಕರೆಕ್ಟ್. ಪ್ರಜಾಪ್ರಭುತ್ವನೇ ಯಾಕೆ ಚೂಸ್ ಮಾಡಿದ್ರು 100 ಕೋಟಿ ಜನಕ್ಕೆ? ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇದರಲ್ಲಿ ಪಾಲ್ ಸಿಗ್ಲಿ, ಅಭಿವೃದ್ಧಿಯಲ್ಲಿ ಪಾಲ್ ಸಿಗ್ಲಿ, ಪ್ರತಿಯೊಬ್ಬರಿಗೂ ಒಂದು ಗುಡ್ ಕ್ವಾಲಿಟಿ ಆಫ್ ಲೈಫ್ ಸಿಗ್ಲಿ, ಡಿಗ್ನಿಟಿ ಸಿಗ್ಲಿ ಅಂತಂದು. ಸೊ ಇವಾಗ ಏನಾಯ್ತು, ಇದು ರಾಜಕಾರಣ ಎಸ್ಪೆಷಲಿ 1975 ಎಮರ್ಜೆನ್ಸಿ ಆದ್ಮೇಲೆ ಐ ಥಿಂಕ್ ಕರೆಕ್ಟ್ ಅಲ್ಲಿ ತನಕ ಬಹಳ ಚೆನ್ನಾಗಿ ನಡೀತಾ ಇತ್ತು ಅನ್ಸುತ್ತೆ ಪ್ರಜಾಪ್ರಭುತ್ವ. ಆ ಎಮರ್ಜೆನ್ಸಿ ಆದ ತಕ್ಷಣ ಈ ಡಿಕ್ಟೇಟೋರಿಯಲ್ ಟೆಂಡೆನ್ಸಿ, ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಪಾಲಿಟಿಕ್ಸ್ ಅಲ್ಲಿ ಟಾಪ್ ಟು ಬಾಟಮ್ ಅದು ನಿಧಾನಕ್ಕೆ ಬಂತು. ಆಮೇಲೆ ಈ ಯಾರು ಒಂದೊಂದು ಕ್ಷೇತ್ರದಲ್ಲಿ ಇದ್ರಲ್ಲ ಅವರೆಲ್ಲ ಪವರ್ ಮೇಲೆ ಒಂಥರ ಸಿಕ್ಕಾಪಟ್ಟೆ ಗ್ರಿಪ್ ಹಿಡ್ಕೊಂಡ್ಬಿಟ್ಟು ಜನಗಳಿಗೆ ಏನು ಸಿಗ್ಬೇಕಿತ್ತು ನ್ಯಾಯಯುತವಾಗಿ, ಅವ್ರಿಗೇನೊಂದು ಅಭಿವೃದ್ಧಿ ಇರ್ಬೋದು, ಅನುಕೂಲಗಳು ಇರ್ಬೋದು, ಅವುಗಳು ಸಿಗದೇ ಇರೋ ರೀತಿಯಲ್ಲಿ ಸ್ವಾರ್ಥಕ್ಕೋಸ್ಕರ ಎಲ್ಲ ಪ್ರಪೋರ್ಷನೇಟ್ ಆಗಿ ಈ ಜನಕ್ಕೆ 1 ಕೋಟಿ ರೂಪಾಯಿ ಹೋಗ್ಬೇಕಿತ್ತು ಅನ್ನೋದಾದ್ರೆ ಇವ್ರು 10 ಕೋಟಿ ರೂಪಾಯಿ ತಮ್ಮ ಮಾಡ್ಕೊಳಕ್ ಶುರು ಮಾಡ್ಕೊಂಡ್ಬಿಟ್ರು. ಓಕೆ. ಸೊ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಪೀಪಲ್ ಇವರು ಸೂಪರ್ ರಿಚ್ ಆಗ್ತಾ ಹೋಗ್ತಾ ಇದಾರೆ. ಅದೇ ಸೂಪರ್ ರಿಚ್ ಆಗೋ ಒಂದೇನು ದುಡ್ಡು ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದಾರೆ. ಸ್ಕೂಲ್ಗಳಿಗೋ, ಹಾಸ್ಪಿಟ್ಲ್ಗಳಿಗೋ, ಜನಗಳಿಗೋ, ಪಾರ್ಕ್ಗಳಿಗೋ ಈ ತರ ಹಾಕೊಂಡ್ತಾ ಹೋದ್ರೆ ಸೊ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಇರ್ಬೋದು. ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತದೆ. ಕರೆಕ್ಟ್. ಆಮೇಲೆ ಜನಗಳು ಸ್ವಂತ ಶಕ್ತಿ ಮೇಲೆ ಜೀವನ ಕಟ್ಕೊಳ್ಳೋ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಹಂಗಾಗ್ತದೆ. ಸೊ ನಾವು UPSC ನಲ್ಲಿ ಕುತ್ಕೊಂಡು ಪಾಠ ಮಾಡ್ಬೇಕಾದ್ರೆ ಇಲ್ಲಿ ಥಿಯರಿನಲ್ಲೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ ಇರ್ತದೆ. ಕರೆಕ್ಟ್. ಯಾರಿಗೆ ಆದ್ರೂ ಕೂಡ ಆ ಒಂದು ಹಿನ್ನೆಲೆಯಿಂದ ಬಂದಾಗ ಒಂದ್ ರೀತಿನಲ್ಲಿ ನೋವು ಉಂಟಾಗ್ತದೆ. ಅಲ್ಲ, ನಾವು 30-40 ವರ್ಷದಿಂದ ಏನ್ ಕಷ್ಟಪಟ್ಟಿದ್ವಿ, ಈಗಲೂ ಅದೇ ರೀತಿ ಜನಗಳು ಕಷ್ಟಪಡ್ತಾ ಇದಾರೆ. ಮನೆ ಇಲ್ಲ, ವಾಸಕ್ಕೆ ಒಂದು ಯೋಗ್ಯವಾದ ಒಂದು ಸ್ಥಳ ಇಲ್ಲ, ಕುಡಿಯೋ ನೀರಿಲ್ಲ. ಸೊ ಇವೆಲ್ಲ ಇದ್ದಾದ್ರೂ ಕೂಡ ಇವ್ರು ನೋಡಿದ್ರೆ ಎಷ್ಟೊಂದು ಶ್ರೀಮಂತರಾಗಿ ಹೋಗ್ತಾ ಇರ್ತಾರೆ. ಆಮೇಲೆ ಅಧಿಕಾರನೂ ಬೇಕು. 1 ತಲೆಮಾರ 2 ತಲೆಮಾರ. ಆಲ್ರೆಡಿ ಮನೆಯಲ್ಲಿ 2-3 ಜನ ಇದ್ದಾಗ ಮತ್ತೆ ನಮ್ಗೆ ಅಧಿಕಾರ ಬೇಕು ಅಂತ ಕೂರೋದು. ಸೊ ನಾವು ಕಂಫರ್ಟ್ ಝೋನ್ ಅಲ್ಲಿ ಕೂತು ಆಲ್ಮೋಸ್ಟ್ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ನೀವು ದಾವಣಗೆರೆನಲ್ಲಿ ಯಾವುದೇ ಮನೆಗೆ ಹೋಗಿ, ಯಾವುದೇ ಬೀದಿಗೆ ಹೋಗಿ ಎವ್ರಿವನ್ ಈಸ್ ಅಗೇನ್ಸ್ಟ್ ದಿಸ್. ಹೌದು. ಯಾರಿಗೂ ಇಷ್ಟ ಇಲ್ಲ ಇದು. ಯಾರಿಗೂ ಇಷ್ಟ ಇಲ್ಲದೆ ಇದ್ಮೇಲೆ ಯಾರಾದ್ರೂ ಲೀಡರ್ಶಿಪ್ ತಗೋಬೇಕು, ಹೋರಾಟ ಮಾಡಬೇಕು. ಸೊ ನಾನು ಅನ್ಕೊಂಡೆ ಕಳ್ಕೊಳ್ಳೋದೇನಿಲ್ಲ. ಸೊ ಒಂದು ಹೋರಾಟ ಮಾಡೋಣ ಜನಗಳಿಗೋಸ್ಕರ.
ಒಂದು ಪ್ರಯತ್ನ ಮಾಡೋಣ ಅಂತಂದು ಬಂದಿದ್ದೀನಿ. ಇದು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಇದು ವ್ಯವಸ್ಥೆ ವಿರುದ್ಧ. ಇಲ್ಲ, ಖಂಡಿತವಾಗ್ಲೂ ನಾನು ಕೂಡ 2-3 ದಿನದಿಂದ ಕಂಪ್ಲೀಟ್ ದಾವಣಗೆರೆಯಲ್ಲಿ ಸಾಮಾನ್ಯ ಮತದಾರನ ಮಾತಾಡಿಸ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ನನ್ನ ಪ್ರಕಾರ ಈಗ ಅತಿ ದೊಡ್ಡ ಶಕ್ತಿ ಸಿಗ್ತಾ ಇದೆ. ಯಾಕಂದ್ರೆ ಮೈನಾರಿಟಿ ಪೀಪಲ್, ಅಲ್ಪಸಂಖ್ಯಾತರು ಅಥವಾ ಏನು ಮುಸಲ್ಮಾನರು ದಾವಣಗೆರೆ ದಕ್ಷಿಣದಲ್ಲಿ ನಮಗೆ ಟಿಕೆಟ್ ಬೇಕು, ಸಾಕು ನಿಮಗೋಸ್ಕರ ಇಷ್ಟು ದಿನ ಸೇವೆ ಮಾಡಿದ್ವಿ ಅನ್ನೋ ಕೂಗು ಬರ್ತಾ ಇದೆ. ಇದು ನಿಮ್ಮ ಹೋರಾಟಕ್ಕೆ ಸಿಗ್ತಿರುವಂತ ಶಕ್ತಿ ಅಂತ ಅನ್ಕೋಬಹುದು. ಒಂದು ರೀತಿಯಿಂದ ಅನ್ಕೋಬಹುದು. ಐ ಥಿಂಕ್ 24 ಲೋಕಸಭಾ ಚುನಾವಣೆಯಲ್ಲಿ ಆ ಸ್ಪಾರ್ಕ್ ಶುರುವಾಯಿತು. ಹೌದು, ಈ ಕ್ಷೇತ್ರದಲ್ಲಿ ಬಂದು ಯಾರು ಕೂಡ ನಾನು ಒಬ್ಬ ಆಕಾಂಕ್ಷಿ ಅಂತಂದು ಹೇಳ್ಕೊಳ್ಳೋ ಧೈರ್ಯ ತೋರಿಸ್ತಿರ್ಲಿಲ್ಲ. ಸೊ ಇವ್ರ ವಿರುದ್ಧ ಬಂದು ನಾನು ಆಕಾಂಕ್ಷಿ ಅಂತ ಹೇಳ್ಕೊಳ್ಳೋದು ವ್ಯರ್ಥ ಪ್ರಯತ್ನ ಅಂತಂದು ಜನಗಳು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಸೊ ಆ ಒಂದು ಕ್ಷಣದಲ್ಲಿ ನಾನು ಬಂದೆ, ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ಕೊಂಡು ಇಡೀ ಕ್ಷೇತ್ರ ಸುತ್ತಾಡಿ ಪಾದಯಾತ್ರೆ ಮಾಡಿ ಹಳ್ಳಿಗೆ ಹೋಗಿ ಐ ಥಿಂಕ್ ಆ ಒಂದು ಮೆಸೇಜ್ ಹೋಯ್ತು. ಇಲ್ಲ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದ್ರೂ ಬಂದು ನಾನು ಜನಪ್ರತಿನಿಧಿ ಆಗ್ತೀನಿ ಅಂತಂದು ಹೋರಾಟ ಮಾಡ್ಬೋದು ಅನ್ನೋದು. ಸೊ ಐ ಥಿಂಕ್ ಆಮೇಲೆ ಇಂಡಿಪೆಂಡೆಂಟ್ ಇಟ್ಕೊಂಡೆ, ಓಟ್ಗಳು ಬಂದು ಆಮೇಲೆ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ಕ್ಷೇತ್ರದಲ್ಲಿ ಓಡಾಡಕ್ ಶುರು ಮಾಡಿದೆ. ಸೊ ಅದು ಗೊತ್ತಿಲ್ಲ, ಇಟ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಅದು ಸ್ವಲ್ಪ ಧೈರ್ಯ ಕೊಟ್ಟಿರ್ಬೋದು ಬೇರೆಯವ್ರಿಗೂ ಕೂಡ, ನಾನು ರೆಪ್ರೆಸೆಂಟೇಟಿವ್ ಆಗ್ತೀನಿ ಅಂತ ಒಂದು ಕೇಳೋದಿಕ್ಕೆ, ಅವ್ರ ಹಕ್ಕನ್ನ ಕೇಳೋದಿಕ್ಕೆ ಕೊಟ್ಟಿರ್ಬೋದು. ಸೊ ಇಟ್ ಕುಡ್ ಬಿ ಒಂದು ರೀಸನ್. ಓಕೆ, ಲೋಕಸಭೆ ಫಲಿತಾಂಶ ತುಂಬಾ ಚೆನ್ನಾಗಿ ನೆನಪಿದೆ. ಏನು ತುಂಬಾ ಹ್ಯೂಜ್ ವಿಕ್ಟರಿ ಏನಲ್ಲ, ಕಂಪೇರ್ ಟು 8 ಕಾನ್ಸ್ಟಿಟ್ಯೂನ್ಸಿಗೆ ಹೋಲಿಸಿದಾಗ ಕಾಂಗ್ರೆಸ್ನ ಅಭ್ಯರ್ಥಿ ಇತ್ತು. ಅಲ್ಲಿಂದ ಶುರುವಾದಂಥ ನಿಮ್ಮ ಹೋರಾಟ ಇದೀಗ ದೊಡ್ಡ ಮಟ್ಟಿಗೆ ಇತ್ತೀಚೆಗಷ್ಟೇ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ನೋಡಿದೆ. ನೇರವಾಗಿ ಕುಟುಂಬದ ಹೆಸರನ್ನ ತೆಗೆದುಕೊಂಡು ಗೌರವಯುತವಾಗಿಯೇ ಅದನ್ನು ಧಿಕ್ಕರಿಸುವಂತ ಪ್ರಯತ್ನ ನಿಮ್ಮಿಂದ ಆರಂಭ ಆಗಿದೆ. ಅದು ಮಾಡ್ಬೇಕಂತಂದು ಇದು ಯಾರ್ದು ಸ್ವತ್ತಲ್ಲ, ಇದು ಭೂಮಿ, ಯಾವುದೇ ಒಂದೇ ಒಂದು ಕುಟುಂಬ ವ್ಯಕ್ತಿಗಳು ಸ್ವತ್ತಲ್ಲ. ಇಲ್ಲಿ ಇವ್ರು ಯಾವ ರೀತಿ ಅಂತಂದ್ರೆ ಒಂದು ಪಕ್ಷನ ಕಂಟ್ರೋಲ್ ಮಾಡ್ತಾರೆ, ಪಕ್ಷದೊಳಗಿರೋ ವ್ಯಕ್ತಿಗಳನ್ನ ಕಂಟ್ರೋಲ್ ಮಾಡ್ತಾರೆ, ಆಮೇಲೆ ಕ್ಷೇತ್ರದಲ್ಲಿರುವಂತ ಒಂದು ಕೀ ಪೀಪಲ್ ಅವ್ರನ್ನ ಇಟ್ಕೊಂಡ್ಬಿಟ್ಟು ಅವ್ರವ್ರ ಜಾತಿನಲ್ಲಿ ಜನಗಳನ್ನ ಕಂಟ್ರೋಲ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮುಸ್ಲಿಂ ಜನಾಂಗ ಅಂತ ಒಂದು 4 ಜನನ್ನ ಇವರು ಬಹಳ ಹತ್ರದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಮೂಲಕ ಇವ್ರು ದಬ್ಬಾಳಿಕೆ ಮಾಡಿಸ್ತಾರೆ. ಅವ್ರನ್ನ ಕರೆಸಿ ಪ್ರೆಸ್ ಮೀಟ್ ಮಾಡಿಸಿ ಇನ್ನೊಬ್ರಿಗೆ ಎದುರಿಸೋದು, ಅಥವಾ ಮನೆ ಕರೆಸಿ ಬೆದರಿಸೋ ಕೆಲಸ, ಅಥವಾ ಇನ್ನೊಂದು ಯಾವ್ದೋ ಕಮ್ಯುನಿಟಿ ಇರ್ತದೆ, ಆ ಕಮ್ಯುನಿಟಿ ಒಂದಿಬ್ಬರನ್ನ ಇವ್ರು ಬಹಳ ಚೆನ್ನಾಗಿ ಹತ್ರದಲ್ಲಿ ಇಟ್ಕೊಂಡಿರ್ತಾರೆ, ಬಹಳ ಕ್ಲೋಸ್ ಆಗಿ. ಅವ್ರಿಗೆ ಸಣ್ಣ ಪುಟ್ಟ ಆಸೆ ಕೊಟ್ಟು ಅವ್ರಿಗೆ ಒಂದು ಕಾರ್ಪೊರೇಟರ್ ಮಾಡಿ, ಮೇಯರ್ ಮಾಡಿ, ಜಿಲ್ಲಾಧ್ಯಕ್ಷ ಮಾಡಿ, ಅಥವಾ ಇನ್ನೇನೋ ಒಂದು ಬೋರ್ಡ್ ಗೀಡು ಕೊಡಿಸ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಉಳಿದವ್ರ ಮೇಲೆ ಎಲ್ಲ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಸೊ ಈ ವ್ಯವಸ್ಥೆ ಕಂಟಿನ್ಯೂ ಆಗ್ತಾ ಹೋಯ್ತು ಅಂತಂದ್ರೆ ಕಾಮನ್ ಪೀಪಲ್ ಅನ್ನೋರು ಲೈಕ್ ಹೆಲ್ಪ್ಲೆಸ್ ತರ ಇರ್ಬೇಕಾಗುತ್ತೆ. ಎಲ್ಲರೊಳಗೂ ಭಯ ಇದೆ, ಜೊತೆಗೆ ಒಂದು ಅಪೇಕ್ಷೆ ಇದೆ, ಒಳ್ಳೇದ್ ಬೇಕು ಅಂತ ಅಂದ್ಬಿಟ್ಟು ನಾವ್ ಎಲ್ಲಿ ಹೇಳ್ಕೋಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು, ಒಂದು ಚಾನಲ್ ಬೇಕು, ಒಂದು ಮಾರ್ಗ ಬೇಕು. ಸೊ ಹಾಗಾಗಿ ನಾನು ನಿಜವಾಗ್ಲೂ ಆಗ್ಲೇ ಹೇಳ್ದಂಗೆ ನನ್ನ ಸಂವಿಧಾನದ ಮೇಲೆ ನಂಬಿಕೆ ಇರೋದ್ರಿಂದ ಅಟ್ ದಿ ಎಂಡ್ ಆಫ್ ದ ಡೇ ನಮ್ ಸತ್ಯಮೇವ ಜಯತೆ ಅಂತಾನೆ ಇದೆ, ಟ್ರುತ್ ಅಲ್ಟಿಮೇಟ್ಲಿ ಟ್ರಯಂಫ್ಸ್ ಅಂತಂದ್ಬಿಡೆ. ಸೊ ಆ ಒಂದು ನಂಬಿಕೆ ಇಟ್ಕೊಂಡು ಒಂದು ಹೋರಾಟ ಮಾಡ್ತಾ ಇದ್ದೀನಿ. ಸರ್, ಎಲ್ಲೊಂದ್ ಕಡೆ ವಿನಯ್ ಕುಮಾರ್ ಅವ್ರ ಬಗ್ಗೆ ಕೇವಲ ದಾವಣಗೆರೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗುತ್ತೆ. ಎಜುಕೇಶನ್ ಇಷ್ಟ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಇದ್ರಿ, ಕಾಂಗ್ರೆಸ್ ಇಂದ ಹೊರಗೆ ಬಂದ್ರಿ, ಟಿಕೆಟ್ ಸಿಗ್ಲಿಲ್ಲ, ಸಾಕಷ್ಟು ವ್ಯತ್ಯಾಸಗಳಾಯ್ತು. ಮಲ್ಲಿಕಾರ್ಜುನ್ ಶಾಮ್ನೂರ್ ಕುಟುಂಬದ ವಿರುದ್ಧ ಪ್ರಾಬಲ್ಯ ನೀವು ಸಾಧಿಸ್ಲಿಕ್ಕೆ ಆಗ್ಲಿಲ್ಲ, ಸ್ವಾಭಿಮಾನಿಯಾಗಿ ನಿಂತ್ರಿ. ಈ ನಂತರದ ಹೋರಾಟವನ್ನ ನೋಡ್ಕೊಂಡ್ ಬಂದಾಗ ನಿಮ್ಗೆ ಚುನಾವಣೆ ಗೆಲ್ಲಿಕ್ಕೆ ಪಕ್ಷ ಬೇಕು ಅಂತ ಅನ್ನಿಸ್ತಿದ್ಯಾ, ಅಥವಾ ಓಕೆ ಸ್ವಾಭಿಮಾನಿಯಾಗಿ ನುಗ್ಬೋದು ಅನ್ನಿಸ್ತಿದ್ಯಾ? ಅಲ್ಲ, ಬಿಗಿನಿಂಗ್ ಅಲ್ಲಿ ನಾನು ಸ್ವಾಭಿಮಾನಿ ಬಳಗ ಕಟ್ಟಿದಾಗ ನನ್ನ ಥಾಟ್ ಇದ್ದಿದ್ದು ಈಗಲೂ ಎಲ್ಲೋ ಒಂದ್ ಕಡೆ ಇರೋಂಥದ್ದು ಏನಂದ್ರೆ ಇಂಡಿಪೆಂಡೆಂಟ್ ಆಗಿ ದೊಡ್ಡ ಮಟ್ಟಕ್ಕೆ ಬೆಳೆದು ಒಂದು ಸಂಘಟನೆ ಕಟ್ಟಿ ರಾಜಕೀಯ ಹಿನ್ನೆಲೆ ಇಲ್ದಿರೋರಿಗೆ, ಅವಕಾಶ ವಂಚಿತರನ್ನ ಎಲ್ಲ ಕಡೆ ಒಂದ್ ಕಡೆ ತಗೊಂಡ್ಬಂದು ಸೊ ಮುಂಬರುವ ದಿನಗಳಲ್ಲಿ ಅವರಿಗೆಲ್ಲ ಅವಕಾಶ ಸೃಷ್ಟಿ ಮಾಡ್ಕೋಬೇಕು, ಆ ಪ್ಲಾಟ್ಫಾರ್ಮ್ ವೇದಿಕೆ ಬೇಕು ಅನ್ನೋದು ಆ ಥಾಟ್ ಇಂದ ಶುರು ಮಾಡಿದ್ದು. ಆ ಥಾಟ್ ಇಂದಾನೆ ಈಗಲೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇರೋದು. ಈಗ ನಾಳೆ ನಾನು ಇವತ್ತು ಶಿರ ಹೋಗ್ತಾ ಇದ್ದೀನಿ, ನಾಳೆ ಸಿಡ್ಲಘಟ್ಟ ಹೋಗ್ತಾ ಇದ್ದೀನಿ, ನಾಡಿದ್ದು ಕೊಪ್ಪಳ ಹೋಗ್ತಾ ಇದ್ದೀನಿ. ಸೊ ಜೊತೆಗೆ ದಾವಣಗೆರೆನಲ್ಲಿ ಎಲ್ಲ ಹಳ್ಳಿ ಸುತ್ತಾ ಇದ್ದೀನಿ. ಇವೆಲ್ಲ ಕೆಲಸಗಳು ನಡೀತಾ ಇದಾವೆ. ಅದು ಜನ ಕೂಡ ಹೇಳೋವಂಥದ್ದು, ಹಿರಿಯರು ಮತ್ತೆ ಸಾಮಾನ್ಯ ಜನರು ನಮ್ಗೆ ಹೇಳೋವಂಥದ್ದು ಏನಂತಂದ್ರೆ, ಮೊದಲು ಒಂದು ಕ್ಷೇತ್ರ ಗುರ್ಸ್ಕೊಳ್ಳಿ, ಎರಡನೇದು ನೀವು ರಾಷ್ಟ್ರೀಯ ಪಕ್ಷದಿಂದ ಬನ್ನಿ ಅಂತ ಹೇಳ್ತಾರೆ. ಒಂದೊಂದ್ಸರಿ ನಾವು ಈ ಪಾಪ್ಯುಲರ್ ವಿಸ್ಡಮ್ ಅಂತ ಏನಿರುತ್ತೆ, ಜನಪದ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಸೊ ಜನಗಳ ಒಂದು ವಿಸ್ಡಮ್ ಏನಿದೆಯಲ್ಲ, ಅವರು ಅನುಭವದ ಮೂಲಕ ಬರುವಂಥದ್ದು, ಅದಕ್ಕೆ ನಾವು ಕಿವಿ ಕೊಡ್ಬೇಕು, ಕೇಳಿಸ್ಕೋಬೇಕಾಗತ್ತೆ. ಸೊ ಅದನ್ನು ಕೇಳಿಸ್ಕೊಂತ ಇದ್ದೀನಿ.
ಸೊ ಅಟ್ ದ ಸೇಮ್ ಟೈಮ್ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂತಂದ ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತಂದ್ರೆ ಇಲ್ಲಿ ಗೆಲ್ಲಬೇಕು ಅಂತಂದ್ರೆ ರಾಷ್ಟ್ರೀಯ ಪಕ್ಷ ಅನಿವಾರ್ಯ ಆಗುತ್ತೆ. ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದಕ್ಕೆ ಅಸಾಧ್ಯ, ಅದು ಇಂಪಾಸಿಬಲ್, ಅದು ಚಾನ್ಸೇ ಇಲ್ಲ. ಇಲ್ಲಿ ಯಾರಿಗೂ ಗೆಲ್ಲಕ್ಕಾಗಲ್ಲ. ಇಲ್ಲಿ ನೀವು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕಾಗಲ್ಲ, ಎಷ್ಟು ವರ್ಷ ಕೆಲಸ ಮಾಡಿದ್ರು ಈ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಲ್ಲ. ಡೆಮೋಗ್ರಫಿನೇ ಡಿಫ್ರೆಂಟ್ ಇರ್ತದೆ. ಕರೆಕ್ಟ್. ಸೊ ಅದನ್ನ ನೋಡಿದಾಗ ಒಂದು ರಾಷ್ಟ್ರೀಯ ಪಕ್ಷ ಅನಿವಾರ್ಯ ಅಂತ ಅನಿಸ್ತದೆ. ಸರ್, ಯಾಕೆ ಪ್ರಶ್ನೆ ಕೇಳಿದ್ರೆ ಐ ಮೇ ಬಿ ರಾಂಗ್, ನಂಗೆ ಗೊತ್ತಿಲ್ಲ. ನನಗನ್ಸೋದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿದ್ದು ಈ ಕ್ಲೈಮ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಿಲ್ವ ಯಾವ ಕ್ಷಣದಲ್ಲೂ? ಅದನ್ನು ಕೆಲವರು ಹೇಳಿದ್ದಾರೆ. ಆ ಟೈಮಲ್ಲಿ ನೀವು ಹಿಂದೆ ಸರ್ಕೊಂಡ್ಬಿಟ್ಟು ಹೇಳ್ದಂಗೆ ಇವಾಗ ಕ್ಲೈಮ್ ಮಾಡ್ಬೋದಿತ್ತು ಅಂತ. ಸೊ ನಾನು ಪೊಲಿಟಿಕ್ಸ್ ನ ಅರ್ಥ ಮಾಡ್ಕೊಂಡಿರೋ ರೀತಿನಲ್ಲಿ ಅದು ಆ ರೀತಿ ವರ್ಕೌಟ್ ಆಗಲ್ಲ. ಇಲ್ಲಿ ಅವಾಗ ಹಿಂದೆ ಸರಿಸಿರೋದು ಬೀಸೋದೊಣ್ಣೆ ತಪ್ಸ್ಕೊಳ್ಳೋದಿಕ್ಕೆ ಅಷ್ಟೇನೆ, ಆ ಕ್ಷಣಕ್ಕೆ ಅಷ್ಟೇನೆ. ಅದು ಅವರ ಆಲೋಚನೆಯಲ್ಲಿ, ಅವರ ಒಂದು ವಿಷನ್ ನಲ್ಲಿ, ಅವ್ರ ಪ್ಲಾನ್ ಅಲ್ಲಿ ನಾವಿರೋದಿಲ್ಲ. ಅವ್ರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ನಾವೆಲ್ಲೂ ಇರೋದಿಲ್ಲ. ಅವರು ಪೊಲಿಟಿಕ್ಸ್ ಮುಂದೆ ಬರ್ಸ್ಕೊಂಡ್ ಬರೋದೇನಪ್ಪ ಅಂದ್ರೆ ಮತ್ತೆ ನಾವು ಶ್ರೀಮಂತರಾಗಬೇಕು, ಅಧಿಕಾರ ಇರಬೇಕು, ರಾಜಕೀಯ ಅನುಭವಿಸ್ಬೇಕು, ನಮ್ಮ ಮಕ್ಕಳನ್ನೇ ಮುಂದೆ ತರಬೇಕು ಅನ್ನೋದು ಇರ್ತದೆ. ಇನ್ನೊಬ್ಬರನ್ನ ತಗೊಂಡ್ಬಂದು ಅವ್ರು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿರ್ಲಿ, ಹಿಂಸರ್ದಿರ್ಲಿ, ಇದು ಮಾಡಿರ್ಲಿ, ಏನಾದ್ರು ಚಿಕ್ಕದನ್ನ ಕೊಟ್ಟು ಸಮಾಧಾನ ಮಾಡ್ತಾರೆ. ಬಟ್ ಇಂಥ ಮಹತ್ವದ ಸಿಚುವೇಶನ್ ಬಂದಾಗ ಅವರು ಟಿಕೆಟ್ ಕೊಡ್ತಾರೆ ಅಂತ ನಾನು ಯಾವ ಕಾರಣಕ್ಕೂ ನಮ್ದು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಂಪಾಸಿಬಲ್. ಓಕೆ, ತುಂಬಾ ಚರ್ಚೆ ನಡೀತಾ ಇದೆ ರಾಜಕೀಯದಲ್ಲಿ, ಎಸ್ಪೆಷಲಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ಕಾಂಪಿಟೇಷನ್ ಹೊರತಾಗಿ ಕೂಡ ಯಶವಂತರಾಜ್ ಯಾದವ್ ಅವ್ರಿಗೆ ಏಜ್ ಫ್ಯಾಕ್ಟರ್ ಇದೆ, ಅಜಯ್ ಕುಮಾರ್ ಅವ್ರಿಗೆ ಅವಕಾಶ ಅದನ್ನ ಗೆಲುವಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಎಸ್ಪೆಷಲಿ ಶಾಮನೂರು ಶಿವಶಂಕರಪ್ಪ ಅವರು ಇರುವವರೆಗೆ ಕೂಡ ಕಮಲ ಇಲ್ಲಿ ಅರಳಲಿಕ್ಕೆ ಆಗಲೇ ಇಲ್ಲ. ಆದ್ರೆ ಈ ಬಾರಿ ಏನೋ ಒಂದು ಬದಲಾವಣೆ ತರಬಹುದು ಅಂತ. ಈ ಕಾಂಪಿಟೇಷನ್ ನಡುವೆ ಬಿಜೆಪಿಯ ಟಿಕೆಟ್ ಅನ್ನ ಗಿಟ್ಟಿಸೋಕ್ ಸಾಧ್ಯನಾ ವಿನಯ್ ಕುಮಾರ್? ನಾನು ನಿಜವಾಗ್ಲೂ ಟಿಕೆಟ್ ಕೇಳ್ತಾ ಇಲ್ಲ ಇಲ್ಲಿ. ನಾನು ಬಿಜೆಪಿ ಕೇಳ್ತಾ ಇಲ್ಲ, ಬಟ್ ಚರ್ಚೆ ನಡೀತಾ ಇದೆ. ಚರ್ಚೆ ಅಷ್ಟೇ ಅಲ್ಲ, ನಾನು ಸಾಕಷ್ಟು ಜನ ಬಿಜೆಪಿಯ ನಾಯಕರುಗಳ ಜೊತೆ ಮಾತಾಡಿದ್ದೀನಿ, ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರುಗಳ ಜೊತೆ ಮಾತಾಡಿದ್ದೀನಿ, ಚರ್ಚೆ ನಡೀತಾ ಇದೆ. ಅದು ಗುಡ್ ಡೆವಲಪ್ಮೆಂಟ್. ಅದು ಈಗ ಅವರಿಗೆ ನಾನು ಕೂಡ ಒಂದು ಆಯ್ಕೆಯಾಗಿ ಆಪ್ಷನ್ ಆಗಿ ಕಾಣಿಸಿರುವಂತದ್ದು ವೆರಿ ಗುಡ್ ಡೆವಲಪ್ಮೆಂಟ್. ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಬಟ್ ನಾನು ಕೂಡ ಇಲ್ಲಿ ಹಿರಿಯರನ್ನ ನಾನು ಮಾತಾಡ್ಸಿದ್ದೀನಿ ಪಕ್ಷದಲ್ಲಿ. ಸೊ ಈ ರೀತಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಬಂದಾಗ ಈ ರೀತಿ ಥಾಟ್ಸ್ ನಿಮ್ ತರ ಹೇಳಿಕೆಗಳು ಬಂದಾಗ ನಾನು ಅವ್ರ ಮಾತಾಡಿದ್ದೀನಿ. ಅವರು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ, ನಿಮ್ಮ ಹೆಸರು ಚಾಲ್ತಿಯಲ್ಲಿದೆ, ಏನು ಹೈಕಮಾಂಡ್ ಏನ್ ಮಾಡುತ್ತೆ ನೋಡೋಣ ಅಂತಂದ್ಬಿಟ್ಟು. ಸೊ ಅವ್ರೇನಾದ್ರು ನಿಮಗೆ ಕೊಟ್ರೆ, ಟಿಕೆಟ್ ಕೊಟ್ರೆ ನಾವೆಲ್ಲ ಮಾಡೋದಕ್ಕೆ ರೆಡಿ ಇದೀವಿ ಅಂತಾನು ಹೇಳಿದ್ದಾರೆ. ಆಮೇಲೆ ಕೆಲವೊಬ್ರು ಇಲ್ಲ ನೋಡಿ ಉತ್ತರನೂ ಇದೆ ನಿಮಗೆ, ಹೊನ್ನಾಳಿ ಇದೆ ಅಂತಾನೂ ಹೇಳಿದ್ದಾರೆ. ಸೊ ಬಟ್ ಇವಾಗ ನಾನೇನಪ್ಪ ಅಂತಂದ್ರೆ ಎಲೆಕ್ಷನ್ ರೆಡಿ. ನಾನು 8 MLA ಕ್ಷೇತ್ರದಲ್ಲೂ ಓಡಾಡಿದ್ದೀನಿ ದಾವಣಗೆರೆನಲ್ಲಿ. ನಾಳೆನೆ ಹೊನ್ನಾಳಿ ಟಿಕೆಟ್ ಕೊಟ್ಟರು ಹೊನ್ನಾಳಿ ಫೈಟ್ ಮಾಡಕ್ ರೆಡಿ ಇದೀನಿ, ಉತ್ತರ ಕೊಟ್ಟರು ಉತ್ತರದಲ್ಲಿ ರೆಡಿ ಇದೀನಿ, ದಕ್ಷಿಣ ಕೊಟ್ಟರು ದಕ್ಷಿಣದಲ್ಲಿ. ಸರ್, ಹೊನ್ನಾಳಿ ವಿಚಾರಕ್ಕೆ ಬರೋದಾದ್ರೆ ಶಾಂತನಗೌಡ್ರಾದ್ರೆ ಓಕೆ, ಏಟ್ ಫ್ಯಾಕ್ಟರ್ ಮುಗಿತು, ಅವ್ರ ಮಕ್ಕಳು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ರೇಣುಕಾಚಾರ್ಯ ಅವ್ರ ಹತ್ರ ಇನ್ನೂ 15 20 ವರ್ಷದ ರಾಜಕೀಯ ಇದೆ ಅಂತ ಅನ್ಸಲ್ವಾ ನಿಮ್ಗೆ ಆಸ್ ಎ ಬಿಜೆಪಿ ಅಂತ ನೋಡಿದಾಗ? ಕರೆಕ್ಟ್ ಇದೆ, ಇಲ್ಲ ಅಂತಂದಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಇಸ್ ದಿ ಕಾಲ್ ಆಫ್ ದಿ ಹೈಯರ್ ಅಥಾರಿಟೀಸ್. ಅದು ಯಾರೇ ಆಗಿರ್ಲಿ, ಅವರು ಸರ್ವೆ ಮಾಡ್ತಾರೆ ಅನ್ಸುತ್ತೆ, ನೋಡ್ತಾರೆ ಯಾವ್ದು ಸೂಕ್ತ ಅಂತಂದು. ಆಮೇಲೆ ಅವರಿಗೆಲ್ಲ ಲಾಂಗ್ ಟರ್ಮ್ ವಿಷನ್ ಕೂಡ ಇರ್ತದೆ, ನೆಕ್ಸ್ಟ್ 20-30 ವರ್ಷದಲ್ಲಿ ಏನಾಗ್ಬೇಕು, ಯಾರನ್ನ ಕರ್ಕೋಬೇಕು ಅಂತಂದು. ಸೊ ಇವಾಗ ದಕ್ಷಿಣದಲ್ಲಿ ಹೆಸರು ಚೆನ್ನಾಗಿ ಓಡ್ತಾ ಇದೆ, ನೀವು ಹೇಳ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸರ್, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎದುರಿಗೆ ಮುಖಸ್ತುತಿ ಅನ್ನೋದಕ್ಕಿಂತ ಜನ ಮಾತಾಡ್ತಾ ಇದ್ದಾರೆ. ಅಲ್ಲ, ವೆಲ್ ಅಂಡ್ ಗುಡ್, ಸಿಕ್ಕರೆ ನಾನು ರೆಡಿ ಇದ್ದೀನಿ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿರೋ ಎಲ್ಲ ಲೀಡರ್ಸ್ನು ವಿಶ್ವಾಸಕ್ಕೆ ತಗೊಂಡೇ ಹೋಗ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಎಲ್ಲರ ಜೊತೆ ವಿಶ್ವಾಸದಲ್ಲಿದ್ದೀನಿ. ಅದು ಆಮೇಲೆ ಇನ್ನೊಂದು ಮೊನ್ನೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕ್ದೆ ನಿಮಗೆ, ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ. ನಾನು ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ ಅದರಲ್ಲಿ. ಶಾಮನೂರ್ ಅವರೇ ಟಿಕೆಟ್ ತಗೊಂಡ್ಬರೋದಂತೂ ಗ್ಯಾರಂಟಿ. ಅದು ಅವರು ಸಮರ್ಥ ಅವರು. ಆ ಒಂದು ಸಂದರ್ಭದಲ್ಲಿ ಪಕ್ಕ ಅದ್ರಲ್ಲಿ ನೀವು ಯಾವ್ದಾದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಈ ಸಲ ನಿಜವಾಗ್ಲೂ ಬಲಿಕ ಪತ್ರ ಹಾಕ್ತಾರೆ. ಅವ್ರು ಕೇಳ್ತಿರೋದು ನ್ಯಾಯಯುತವಾಗಿದೆ. ಬಟ್ ದ ವೇ ಪಾಲಿಟಿಕ್ಸ್ ವರ್ಕ್ಸ್ ದಾವಣಗೆರೆನಲ್ಲಿ ಏನು ಅಂತಂದ್ರೆ ಇವರೆಲ್ಲ ಮುಂಚೆ ಡೀಲ್ ಮಾಡ್ಕೊಂಡಿರ್ತಾರೆ. ಹೊರಗೆ ಸುಮ್ನೆ ಏನು ಇಲ್ಲ ಅಂದ ರೀತಿಯಲ್ಲಿ ನಾವು ಕೇಳಿಲ್ಲ, ನಮಗೆ ಕೊಡಲ್ಲ, ನಾವಿನ್ನು ಮಾತಾಡ್ಬೇಕು, ನೋಡ್ಬೇಕು ಅಂತ ಮೀಡಿಯಾ ಮುಂದೆ ಹೇಳ್ತಾರೆ ಅವರು. ಕೊನೆ ಮೂಮೆಂಟ್ ಅಲ್ಲಿ ತಗೊಂಡ್ಬರ್ತಾರೆ. ಆಮೇಲೆ ಪಕ್ಷದಲ್ಲಿರುವಂತ ದೊಡ್ಡ ದೊಡ್ಡ ಘಟಾನುಘಟಿಗಳು, CM ಇಂದ ಹಿಡಿದು ಅಲ್ಲಿ ಸೆಂಟ್ರಲ್ ಹೈಕಮಾಂಡ್ ಇಂದ ಎಲ್ಲರೂ ಇಲ್ಲಿ ಕರೆಸ್ಬಿಟ್ಟು ಎಲ್ಲರನ್ನು ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ಹೌ ಇಟ್ ವರ್ಕ್ಸ್ ಇಲ್ಲಿ. ಸೊ ಹಾಗಾಗಿ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಈಗೇನು ಸಮರ್ಥೆ ತಗೊಂಡ್ಬರ್ತಾರೆ ಅಂತಂದು ಗ್ಯಾರಂಟಿ ಅದನ್ನು ತಗೊಂಡ್ಬರಬಹುದು ಅನ್ನೋದು ಹೇಳಕ್ ಹೋಗಲ್ಲ ನಾನು. ಆ ಒಂದು ಸಂದರ್ಭದಲ್ಲಿ ನನ್ನ ಸಂಪೂರ್ಣ ಬೆಂಬಲ ಈ ಬಿಜೆಪಿ ಕ್ಯಾಂಡಿಡೇಟ್ ಇರ್ತದೆ. ನಾನೇ ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡು
ಹಳ್ಳಿಗೆ ನಾನು ವಾರ್ಡ್ ಇರ್ಬೋದು, ಬೂತ್ ವೈಸ್ ಇರ್ಬೋದು ಓಡಾಡಿ ನನ್ನ ಕೈಯಲ್ಲಿ ಏನೋ ಒಂದು ಅಡಿಲು ಸೇವೆ ಮಾಡೋಕ್ಕಾಗ್ತದೆ, ಅದೆಷ್ಟಾದ್ರೂ ಓಟ್ ಹಾಕ್ಸೋಕ್ಕಾಗುತ್ತೆ ಅದನ್ನ ಮಾಡ್ತೀನಿ. ಯಾರಾದ್ರೂ ಟಿಕೆಟ್ ತಗೊಂಡ್ಬನ್ನಿ. ಇನ್ ಕೇಸ್ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಸಿಕ್ಕಿದ್ರೆ ಅಲ್ಪಸಂಖ್ಯಾತರದ್ದು ಯಾರಿಗೆ ಸಿಗುತ್ತಂತ ನೋಡ್ಬೇಕು. ಯಾರು ಬೇಕಾದ್ರೆ ಖಾಲಿದ್ ಆಗಿರ್ಬೋದು, ಜಬ್ಬರ್ ಆಗಿರ್ಬೋದು, ಅಥವಾ ಪೈಲ್ವಾನ್ ಆಗಿ ಯಾರು. ಆಮೇಲೆ ಕರೆಕ್ಟ್ ನೀವು ಹೇಳ್ತಿರೋದು. ಆಮೇಲೆ ವಾತಾವರಣ ಸೃಷ್ಟಿ ಆಗುತ್ತೆ. ಎಲೆಕ್ಷನ್ ಅಂತ ಬಂದಾಗ ಯಾವ ರೀತಿ ವಾತಾವರಣ ಸೃಷ್ಟಿ ಆಗುತ್ತಪ್ಪ ಅಂದ್ರೆ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು ಅಂತ. ಕರೆಕ್ಟ್. ನನ್ನ ಗೆಸ್ಸು ಏನಂತಂದ್ರೆ ಅಲ್ಪಸಂಖ್ಯಾತರು ಟಿಕೆಟ್ ತಗೊಂಡ್ಬಂದ್ರು ಅಂತಂದ್ರೆ ಇವರು ಅವ್ರ ಅಗೇನ್ಸ್ಟ್ ವರ್ಕ್ ಮಾಡ್ತಾರೆ, ಎಗೇನ್ಸ್ಟ್ ಮಾಡ್ತಾರೆ, ಎಗೇನ್ಸ್ಟ್ ವೋಟ್ ಮಾಡ್ತಾರೆ, ಅಲ್ಪಸಂಖ್ಯಾತರನ್ನು ಸೋಲಿಸ್ತಾರೆ, ನಂತರ 28 ಮತ್ತೆ ಕ್ಲೈಮ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಬಿಟ್ಟು ಯಾರ ಕೈಲೂ ಆಗಲ್ಲ. ಇನ್ನೊಂದು 10 ಜನ ಇಂಡಿಪೆಂಡೆಂಟ್ ನಿಲ್ಲಿಸ್ತಾರೆ. ಓಕೆ, ಅದು ಗೊತ್ತಿಲ್ಲ, ಅದು ನೋಡ್ಬೇಕು. ಆ ಕಡೆ ನಾನು ಬಿಜೆಪಿ ಕ್ಯಾಂಡಿಡೇಟ್ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದು ಅದನ್ನು ಗೊತ್ತಿಲ್ಲ. ಬಟ್ ಇನ್ ಕೇಸ್ ಬೇರೆ ಯಾರಿಗಾದ್ರೂ ಬಿಜೆಪಿ ಟಿಕೆಟ್ ಸಿಕ್ತು ಅನ್ನೋದಾದ್ರೆ ಇವರು ಐ ಡೋಂಟ್ ಥಿಂಕ್ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನ ವಿನ್ ಆಗೋದಕ್ಕೆ ಸಹಾಯ ಮಾಡ್ತಾರಂತ ಐ ಡೋಂಟ್ ಥಿಂಕ್ ಸೊ. ಯಾಕಂದ್ರೆ ಮೊನ್ನೆನೂ ಅವರು ಯಾವತ್ತು ಬಾಯಿಂದ ಬಂದಿಲ್ಲ. ನೀವು ಸ್ಟೇಟ್ಮೆಂಟ್ಗಳು ನೋಡಿ, ಹೌದು ಮೈನಾರಿಟಿಗೂ ಹಕ್ಕಿದೆ, ಮೈನಾರಿಟಿದವರು ಟಿಕೆಟ್ ತಗೊಂಡ್ಬಂದ್ರೆ ನಾವು ಮಾಡ್ತೀವಿ, ಹೈಕಮಾಂಡ್ ಏನಾದ್ರು ಮೈನಾರಿಟಿ ಟಿಕೆಟ್ ಕೊಟ್ರೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅನ್ನೋ ಮಾತಿನ್ನು ಬಂದಿಲ್ಲ. ಹಬ್ಬ ಮುಗಿಲಿ ಇದೇ ಬರ್ತಾ ಇದೆ, ಬರೋದು ಇಲ್ಲ ಮಾತು, ಬಂದಿಲ್ಲ, ಬರೋದು ಇಲ್ಲ ಮಾತು. ಸೊ ಆ ತರ ಮಾತುಗಳು ಬಂದಾಗ ಅವರು ಗೆಲ್ತಾರೆ ಅಂತ ಒಂದು ಸಿಚುವೇಶನ್ ಇದ್ದಾಗ ಬೇಕಾದ್ರೆ ನೋಡ್ಬೋದು ಆ ಟೈಮಲ್ಲಿ. ಬಟ್ ನನಗೆ ಅನ್ಸೋದೇನಪ್ಪ ಅಂತಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಅವ್ರು ಕೆಲಸ ಮಾಡ್ತಾರೆ ಹೊರತು ಗೆಲ್ಸೋದಕ್ಕಂತೂ ಅಲ್ಲ. ಓಕೆ, ವಿನಯ್ ಕುಮಾರ್ ಅವರ ಸ್ಟ್ಯಾಂಡ್ ಏನ್ ಸರ್? ಕಾಂಗ್ರೆಸ್ ಬಿಜೆಪಿನ ಒಂದು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಈ ಬೈ ಎಲೆಕ್ಷನ್ ಸರ್ 26 ಶುರು ಆಗೋಯ್ತು, ಇನ್ನು 4 ತಿಂಗಳು 6 ತಿಂಗಳು, ಒಂದೇ ವರ್ಷದ ಆಟ ಇದು. ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ಎಲೆಕ್ಷನ್ ಕಾವು ಶುರು ಆಗ್ಬಿಟ್ಟಿರುತ್ತೆ. 28ಕ್ಕೆ ವಿನಯ್ ಕುಮಾರ್ ಅವರ ಸ್ಟ್ಯಾಂಡ್ ಯಾವ್ದು ಪಾರ್ಟಿ ಅಂತ ಬಂದಾಗ? ಸೊ ಮೋಸ್ಟ್ಲಿ ಬಿಜೆಪಿನೇ. ಎಸ್, ವಂಡರ್ಫುಲ್. ಮೋಸ್ಟ್ಲಿ ಬಿಜೆಪಿನೇ. ಮೋಸ್ಟ್ಲಿ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೋಡಿ, 2.5 ವರ್ಷ ಆಯ್ತು. ನಿನಗೆ ಟಿಕೆಟ್ ತಪ್ಪಿದಾಗ ಒಬ್ರು ಬಂದು ಕಾಂಗ್ರೆಸ್ ತರ ಮಾತಾಡ್ಸ್ತಿಲ್ಲ. ಆಮೇಲೆ ನೀವು ಮಾತ್ರ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾನೆ ಇದ್ದೀರಾ. ಅವ್ರ ಪರವಾಗಿ ಅನ್ನೋದಕ್ಕಿಂತ ಒಂದು ವ್ಯಕ್ತಿತ್ವ ಅನ್ನೋದು ಗೌರವಿಸ್ಕೊಂಡು ಮಾತಾಡ್ತಾ ಇದೀವಿ. ಯಾಕಂದ್ರೆ ಅವ್ರ ಒಂದು ದೊಡ್ಡ ಸಾಧನೆ. ನಿಜ ಗ್ರಾಸ್ ರೂಟ್ ಇಂದ ಅಲ್ಲಿ ತನಕ ಹೋಗಿ 2 ಸರಿ CM ಆಗೋದು ಸಾಧಾರಣ ಅಲ್ಲ ಅನ್ನೋದು. ಅದೇ ರೀತಿ ನಾವು ಬಂಗಾರಪ್ಪನವ್ರನ್ನೂ ಹೊಗಳ್ತೀವಿ, ದೇವರಾಜ ಅರಸ್ನೂ ಹೊಗಳ್ತೀವಿ. ಸೊ ಅದು ನಮಗೆಲ್ಲ ರೋಲ್ ಮಾಡಲ್ಲ ಅಂತ ಅಂದ್ರೆ ನಾವೀಗ ಅವರು ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದೆ ಬಂದಿದ್ರು. ಹೌದು ಸರ್. ಬಟ್ ಅವ್ರಿಗೆ ಆ ಬದ್ಧತೆ ಇಲ್ಲ. ಈಗ ನಮ್ಮಂತವ್ರನ್ನ ಬೆಳೆಸ್ಬೇಕು, ರಾಜಕೀಯ ಹಿನ್ನೆಲೆ ಇಲ್ದಿರೋನ್ನ ತಗೊಂಡ್ಬರ್ಬೇಕು. ಅವರು ಕೂಡ ಮಗ ಮೊಮ್ಮಕ್ಕಳು ಅಂತಂದು ಹೋಗ್ತಾ ಇದಾರೆ. ಏನೋ ಒಂದು ಈ ಒಂದು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವರು ಅವರ ಸಾಮಾಜಿಕ ನ್ಯಾಯದ ಜವಾಬ್ದಾರಿ ಮರ್ತ್ಬಿಟ್ರು ಅಂತ ನನ್ಗೆಲ್ಲ ಒಂದು ಅದು ಕೂಡ ಒಂದು ಬೇಜಾರು. ಚರ್ಚೆ ನಡೀತಾ ಇದೆ ಸರ್. ನಾನು ಅದನ್ನು ಕೂಡ ಓಪನ್ ಮಾತಾಡ್ತೀನಿ. ಹೊಗಳೋದು ಅಂತಂದ್ರೆ ಬರೀ ಪಾಸಿಟಿವ್ ಹೇಳೋದಲ್ಲ, ಈ ತರ ನೆಗೆಟಿವ್ ಇದ್ದಾಗ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಸೊ ಆಲ್ಮೋಸ್ಟ್ ಯಾಕೆಂತಂದ್ರೆ ಇಲ್ಲಿ ಆ ಒಂದು ವೆಲ್ಕಮಿಂಗ್ ಆಟಿಟ್ಯೂಡ್ ಇಲ್ಲ, ನೇಚರ್ ಇಲ್ಲ ಇಲ್ಲಿ. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು, ದಾವಣಗೆರೆ ಜಿಲ್ಲಾಧ್ಯಕ್ಷರು ಇದ್ದಾರೆ, ಅದು ಏಕವಚನದಲ್ಲೇ ಮಾತಾಡ್ಬಿಟ್ಟು ಅವನಿಗೆ ನಾವು ಕರ್ಕೊಳ್ಳೋದಿಲ್ಲ, ಟಿಕೆಟ್ ಕೊಡೋದಿಲ್ಲ, ಅವನಿಗೆ ಇಲ್ಲಿ ಸ್ಥಾನ ಇಲ್ಲ, ಮಾನ ಇಲ್ಲ, ಕಾಂಗ್ರೆಸ್ ನನ್ನೆಲ್ಲ ಕೆಲಸ ಮಾಡಿಲ್ಲ, ಅದು ಇದು ಅಂತಂದು. ಸೊ ಅವರು ಒಂದು ದುರಹಂಕಾರ, ಅವರಲ್ಲಿ ಸಂಸ್ಕಾರ ಇಲ್ಲದೆ ಇರೋಂಥದ್ದು. ಆಮೇಲೆ ಇನ್ನೊಬ್ಬರನ್ನ ಬೆಳೆಸ್ಬೇಕನ್ನೋ ಸ್ವಲ್ಪ ಝೀರೋ ಆಟಿಟ್ಯೂಡ್ ಇಲ್ಲವೇ ಇಲ್ಲ. ಏನಂತಂದ್ರೆ ಎಲ್ಲ ನಮ್ಗೆ ಇರ್ಬೇಕು ಅಂತಂದ್ರೆ. ಸೊ ಆ ಒಂದು ಪೊಲಿಟಿಕಲ್ ಮೆಚುರಿಟಿ ಇಲ್ದಿರೋಂಥದ್ದು, ವಿಷನ್ ಇಲ್ದಿರೋಂಥದ್ದು ನೋಡಿದಾಗ ಸೊ ಐ ಥಿಂಕ್ ಹೊಸಬ್ರಿಗೆ ಅವಕಾಶ ಅಂತ ಇರುವಂತದ್ದು ಬಿಜೆಪಿನಲ್ಲಿ. ಈಗ ಯಾಕೆ ರಾಜಕೀಯ ಅಧಿಕಾರ ಬೇಕು ನಮಗೆ? ಎಸ್ಪೆಷಲಿ ಬ್ಯಾಕ್ವರ್ಡ್ ಇಂದ ಬಂದಾಗ ರಾಜಕೀಯ ಅಧಿಕಾರಿ ಅನಿವಾರ್ಯ ನಮಗೆ. ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ, ಈ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ದೊಂದೇನು ವಿಷನ್ ಇದೆ, ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು, ಇಂಪ್ಲಿಮೆಂಟ್ ಮಾಡೋದಕ್ಕೆ ಲಾರ್ಜ್ ಸ್ಕೇಲ್ ಅಲ್ಲಿ ಅಧಿಕಾರ ಅನಿವಾರ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಸೊ ದಿಸ್ ಇಸ್ ದಿ ವೇ ಫಾರ್ವರ್ಡ್ ಅಂತ ನನಗೆ ರಿಯಲೈಸ್ ಕೂಡ ಆಗ್ತದೆ. ಇಲ್ಲ, ಖಂಡಿತವಾಗ್ಲೂ ಬಿಜೆಪಿ ಅಂತ ಬಂದಾಗ ಈಶ್ವರಪ್ಪ ಅವರ ನಂತರದಲ್ಲಿ ಕಮ್ಯುನಿಟಿ ಆಬ್ವಿಯಸ್ಲಿ ರಾಜಕೀಯದಲ್ಲಿ ಜಾತಿ ಮುಖ್ಯ. ಕುರುಬ ಸಮುದಾಯ ಅಂತ ಬಂದಾಗ ನೀವು ನೆಕ್ಸ್ಟ್ ಅಹಿಂದ ಲೀಡರ್ ಆಗಿ ಗುರುತಿಸ್ಕೊಳ್ತಾ ಇದ್ದೀರಾ. ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ರಾಜಕೀಯನ ಬದಿಗಿಟ್ರೆ ವಿನಯ್ ಕುಮಾರ್ ಆಲ್ರೆಡಿ ಕರ್ನಾಟಕದೊಳಗೆ ವರ್ಲ್ಡ್ ಫೇಮಸ್. ಎಜುಕೇಶನ್ ಅಂತ ಬಂದಾಗ ಅಥವಾ ಸಂಘಟನೆ ಅಂತ ಬಂದಾಗ, ನಿಮ್ದೇ ಆದ ಫ್ಯಾನ್ ಫಾಲೋವರ್ಸ್ ಅಂತ ಬಂದಾಗ, ಸೊ ಜಾತಿ ಅಂತ ಬಂದಾಗ ಕೂಡ ಬಿಜೆಪಿಲಿ ಪ್ಲಸ್ ಆಗ್ಬೋದು ಅಂತ ಅನ್ಸಿದ್ಯಾ? ಇರ್ಬೋದು. ಬಟ್ ನನಗೆ ಬಿಯಾಂಡ್ ಕಾಸ್ಟ್ ಒಂದು ಇಮೇಜ್ ಡೆವಲಪ್ ಮಾಡ್ಕೋಬೇಕು ಅಂತ. ಎಜುಕೇಶನ್ ಇಷ್ಟ. ಜಾತಿ ಯಾವ್ದು ಅಂತ ಕೇಳಿದ್ರೆ ಎಜುಕೇಶನ್, ಪರ್ಸನಾಲಿಟಿ ಯಾವ್ದು ಅಂತ ಕೇಳಿದ್ರೆ ಎಜುಕೇಶನ್ ಇಷ್ಟ. ಸೊ ಈ ಒಂದು ಆಟಿಟ್ಯೂಡ್ ಅಲ್ಲಿ ಹೋಗ್ಬೇಕು ಅಂತ. ಬಟ್ ಪ್ರಾಕ್ಟಿಕಲ್ ಪೊಲಿಟಿಕ್ಸ್ ಅಲ್ಲಿ, ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ, ಕಾಸ್ಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮಿನಿಸ್ಟ್ರು ಕೊಡೋದು ಕಾಸ್ಟ್ ಬೇಸಿಸ್ ಮೇಲೆ, ಟಿಕೆಟ್ ಕೊಡೋದು ಕಾಸ್ಟ್ ಬೇಸಿಸ್ ಮೇಲೆ.
ಎಲ್ಲ ಈಗ ನಾಳೆ ಕಾಸ್ಟ್ ಸೆನ್ಸಸ್ ಆಗುತ್ತೆ, ಡೆವಲಪ್ಮೆಂಟ್ಸ್ ಹೋಗೋದು ಕಾಸ್ಟ್ ಬೇಸಿಸ್ ಮೇಲೆ. ಸೊ ಈ ಒಂದು ವಾಸ್ತವದಲ್ಲಿ ಐ ಥಿಂಕ್ ಡೆಫಿನೆಟ್ಲಿ ಬಿಜೆಪಿನಲ್ಲಿ ಇನ್ಫ್ಯಾಕ್ಟ್ ಎರಡು ಪಕ್ಷದಲ್ಲೂ ಒಂದು ದೊಡ್ಡ ವ್ಯಾಕ್ಯೂಮ್ ಇದೆ. ಬಿಜೆಪಿನಲ್ಲಿ ವೆರಿ ಬಿಗ್ ವ್ಯಾಕ್ಯೂಮ್. ಬಿಜೆಪಿಲಿ ಖಂಡಿತವಾಗ್ಲೂ ಪ್ರತಿಭೆಗೆ ಅವಕಾಶ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ಆಯ್ಕೆ ಆಗಿರುವಂತ ಯುವ ರಾಷ್ಟ್ರೀಯ ಅಧ್ಯಕ್ಷರೇ ಸಾಕ್ಷಿ. ಹೇಗೆ ಹೊಸಬರಿಗೆ ಅವಕಾಶ ಸಿಗುತ್ತೆ. 2028 ಚುನಾವಣೆ ದೂರ ಇಲ್ಲ, ಇನ್ನು ಒಂದೇ ವರ್ಷದ ಆಟ. ವಿನಯ್ ಕುಮಾರ್ ಒಬ್ಬ ವ್ಯಕ್ತಿಯಾಗಿ ಎಲ್ಲ ಶಕ್ತಿಯಾಗಿ ನುಗ್ತಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ, ನೀವು ಒಬ್ರೇನಾ ಅಥವಾ ನಿಮ್ದೇ ಆದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಸಂಘಟನೆ ನಡೀತಿದ್ಯಾ? ಸಂಘಟನೆ ನಡೀತಿದೆ, ಸೈಲೆಂಟ್ ಆಗಿ ನಡೀತಾ ಇದೆ. ಇದು ವಿಸಿಬಲ್ ಅಲ್ಲ. ಇದು ನಾನು ಲೋಕಸಭೆ ಎಲೆಕ್ಷನ್ ಅಲ್ಲಿ ಒಂದು ರಿಯಲೈಸ್ ಮಾಡ್ಕೊಂಡಿದ್ದು, ನೀವು ವಿಸಿಬಲ್ ಆಗಿ ದೊಡ್ಡ ಸೌಂಡ್ ಮಾಡ್ಕೊಂಡು ಸಂಘಟನೆ ಮಾಡಿದಾಗ ಏನಾಗುತ್ತೆ, ಇವನ್ ಸ್ಪೀಡ್ ಜಾಸ್ತಿ ಇದೆ, ಆಮೇಲೆ ನಿಮ್ಗೆ ಪ್ರತಿರೋಧ ಜಾಸ್ತಿ ಆಗುತ್ತೆ, ವಿರೋಧಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೈಲೆಂಟ್ ಆಗಿ ನಾನೇನಪ್ಪ ಅಂತಂದ್ರೆ ಮನೆಗಳಿಗೆ ಹೋಗಿ ಅವ್ರವ್ರ ಮನೆಗಳಿಗೆ ಹೋಗಿ ಒಂದು ಗುಪ್ತ ಸ್ಥಳಗಳಲ್ಲಿ ಮಾತಾಡಿ, ಯಾರ್ಯಾರು ಅಸಮಾಧಾನ ಇರ್ತಾರೆ, ಆಮೇಲೆ ಯಾರ್ಯಾರು ಫೆನ್ಸ್ ಇಟ್ಟರ್ಸ್ ಇರ್ತಾರೆ, ಯಾರು ಪ್ರತಿಭಾವಂತರು, ಆಮೇಲೆ ಟ್ರೈ ಮಾಡಿರ್ತಾರೆ, ಅವ್ರಿಗೂ ಕೂಡ ಸಪೋರ್ಟ್ ಸಿಕ್ಕಿರಲ್ಲ. ನಾನೇನೋ ಒಂದು ಅನುಭವಿಸ್ತೀನಿ. ಆ ಅನುಭವಗಳು ವೇರಿಯಸ್ ಲೆವೆಲ್ ಅಲ್ಲಿ ಆಗಿರೋಂಥ ರಾಜ್ಯದ ತುಂಬಾ ಹಲವಾರು ಲೀಡರ್, ಇನ್ಫ್ಯಾಕ್ಟ್ ಒಂದು 6 MLA ವೇರಿಯಸ್ ಲೆವೆಲ್ ಕಂಟೆಸ್ಟ್ ಮಾಡಿ ಸೋತಿರೋಂಥವ್ರು ಅವರು ನಮ್ಮ ಒಂದು ಟೀಮಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸುಮಾರು ಒಂದೇನಿಲ್ಲ ಅಂತಂದ್ರೆ ಒಂದು 15-20 ZP ಆಕಾಂಕ್ಷಿಗಳು ಟಾಪ್ ಟು ಬಾಟಮ್ ಅವರು ಕೂಡ ನಮ್ ಜೊತೆ ಇದ್ದಾರೆ. ಸರ್, ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬರೋದ್ರಿಂದ, ಸಾರಿ ಫಾರ್ ದ ಇಂಟರಪ್ಷನ್, ಯಾವುದೇ ಪಕ್ಷದಿಂದ ಲೆಕ್ಕಾಚಾರಗಳು ನೆಡ್ಲಿಲ್ಲ ಅಂದ್ರೆ ಸ್ವಾಭಿಮಾನಿಯಾಗಿ ZP ನುಗ್ತೀರಾ ನೀವು? ಅದನ್ನ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇದು ಯಾವುದು ಆಗ್ಲಿಲ್ಲ ಅಂತಂದ್ರೆ, ನಾನು ಸ್ಥಳೀಯ ಚುನಾವಣೆ ಏನಾರ ಬಂತು ಅಂತಂದ್ರೆ ಖಂಡಿತ ಸ್ವಾಭಿಮಾನಿ ಬಳಗದಿಂದ ಟಾಪ್ ಟು ಬಾಟಮ್, ಬೀದರ್ ಟು ಚಾಮರಾಜನಗರ. ಹೌದಾ? ಕಂಪ್ಲೀಟ್ ಸ್ಟೇಟ್ ಅಲ್ಲಿ ನುಗ್ತೀರಾ? ಆಲ್ ಓವರ್ ಸ್ಟೇಟ್ ಅಲ್ಲಿ. ಅದು ಗೆಲ್ಲಿ ಸೋಲಿ ಸೆಕೆಂಡರಿ, ಅದು ನಮ್ದು ಒಂದು ಪ್ರೆಸೆನ್ಸ್ ಇಲ್ಲ. ಖಂಡಿತವಾಗ ಸರ್ ಆಮ್ ಆದ್ಮಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾರು ನಂಬಲೇ ಇಲ್ಲ ಸರ್. 2-3 ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಬಂದರು, ಪಂಜಾಬ್ ಅಲ್ಲಿ ಇದ್ದಾರೆ. ಹೀಗಾಗಿ ಆದ್ರೆ ಕರ್ನಾಟಕದ ರಾಜಕೀಯ ಅಂತ ಬಂದಾಗ ಯಡಿಯೂರಪ್ಪ ಅವರು KJP ಕಟ್ ಗೆಲ್ಲಿಲ್ಲ, ಶ್ರೀರಾಮುಲು ಅವರು BSR ಕಟ್ ಗೆಲ್ಲಿಲ್ಲ, ಜನಾರ್ದನ್ ರೆಡ್ಡಿ ಒಂದೇ ಪಕ್ಷ ಅವರೊಬ್ರು ಮಾತ್ರ ಗೆದ್ಕೊಂಡ್ರು. 2004ರಲ್ಲಿ ಕನ್ನಡ ನಾಡು ಪಕ್ಷ ಕಟ್ಟರು, ವಿಜಯ ಸಂಕೇಶ್ವರ್ ಗೆದ್ದಿದ್ದು ಸುರ್ಪುರದಲ್ಲಿ ರಾಜಗೌಡರು ಒಬ್ಬರೇನೆ. ಈ ತರ ಬಂದಾಗ, ಜೊತೆಗೆ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜಾಕೀಯ ಅಂತ ಮಾಡ್ತೀನಿ ಅಂತ ಹೊರಟರು ಉಪೇಂದ್ರ ಅವರು. ಐಡಿಯಾಲಜಿ ಜನಕ್ಕೆ ರೀಚೇ ಆಗಲಿಲ್ಲ, ಆ ಕಾನ್ಸೆಪ್ಟೇ ರೀಚ್ ಆಗಲಿಲ್ಲ. ವಿನಯ್ ಅವರ ತಯಾರಿ ಹೇಗಿದೆ? ಸೊ ನಾನು ಗ್ರಾಸ್ ರೂಟ್ ಲೆವೆಲ್ ವರ್ಕರ್. ನಾನು ಕಂಫರ್ಟ್ ಝೋನ್ ಅಲ್ಲಿ ಕೂರನಲ್ಲ. ನಾನು ಯಾವಾಗ್ಲೂ ಮನೆ ಆಚೆ ಬೀದಿನಲ್ಲಿ ಮನೆಗಳು ಒಳಗೆ ಹೋಗುವಂಥದ್ದು, ಜನಗಳ ಮಧ್ಯೆ ಇರೋಂಥ ಆಟಿಟ್ಯೂಡ್ ನಂದು. ಸೊ ನೀವು ಪ್ರಜಾಕೀಯ ಅಂತ ಹೇಳಿದ್ರಿ, ಅಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ತೇಲ್ ಬಿಟ್ರೆ ಅದು ಹೋಗಲ್ಲ. ಅದು ಕರೆಕ್ಟ್. ನಮ್ದು ಐಡಿಯಾಲಜಿ ಜೊತೆಗೆ ನಮ್ಮ ವ್ಯಕ್ತಿತ್ವ, ಆಮೇಲೆ ನಮ್ಮ ಮೌಲ್ಯಗಳು, ಅವುಗಳು ಕೂಡ ಜನಗಳಿಗೆ ಪರಿಚಯ ಆಗ್ಬೇಕು. ನಾವು ಹತ್ತಿರದ ಜನಗಳ ಹತ್ರ ಹೋಗಿ ಒಡನಾಟ ಇಟ್ಕೋಬೇಕು, ಆತ್ಮೀಯತೆ ಬೆಳೆಸ್ಕೋಬೇಕು. ಆತ್ಮೀಯತೆ ಬೆಳೆಸಿ ವಿಶ್ವಾಸ ಗಳಿಸ್ಬೇಕು. ವಿಶ್ವಾಸ ಗಳಿಸಿದಾಗ್ಲೇ ಮಾತ್ರ ಅದು ಒಂದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸಪೋರ್ಟ್ ಮುಂದೊಂದ್ ದಿನ ವೋಟ್ ಆಗಿ ಕನ್ವರ್ಟ್ ಆಗ್ತದೆ. ವೋಟ್ಗಳು ಯಾವತ್ತೋ ಒಂದಿನ ಸೀಟ್ ಆಗಿ ಕನ್ವರ್ಟ್ ಆಗ್ತದೆ. ಇಟ್ಸ್ ಎ ಲಾಂಗ್ ಪ್ರಾಸೆಸ್. ಅದು ಇದು ಸಪೋರ್ಟ್ ವೋಟ್ ಆಗುತ್ತೆ, ವೋಟ್ ಸೀಟ್ ಆಗುತ್ತೆ. ಇಟ್ಸ್ ಎ ಲಾಂಗ್ ಪ್ರಾಸೆಸ್ ಅದು. ಸೊ ಅದು ಆ ಒಂದು ಪೇಷನ್ಸ್ ಇದೆ ನನಗೆ. ಮಧ್ಯದಲ್ಲಿ ಈ ರೀತಿ ಪ್ರಯತ್ನಗಳು ಬರ್ತಾ ಇರ್ತವೆ. ಸೊ ಇವೆಲ್ಲ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು, ಪ್ರಯತ್ನ ಅಂತ ಅನ್ಬೋದು. ಸೊ ಮಾಡ್ತಾ ಇರೋಣ ನಿರಂತರವಾಗಿ. ಒಂಥರ ಇದು ಎಕ್ಸೈಟಿಂಗ್ ಜರ್ನಿ. ಇದು ಒಂದು ಅಂಬೇಡ್ಕರ್ ಅವರು ಹಾಕ್ಬಿಟ್ಟಂತ ಅದೆಲ್ಲ ಎಂಟೈರ್ ಟೀಮ್ ಇನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮ್ಗೆ ಅದ್ಭುತವಾದ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರಂಥದ್ದು ಗ್ರೌಂಡ್ ಅಲ್ಲಿ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಂಗೆ, ಏನೇ ಗಾಡ್ ಫಾದರ್ ಇಲ್ದಂಗೆ ಒಬ್ಬ ಸಾಮಾನ್ಯ ರೈಸ್ ಆಗ್ಬೋದಾ, ಈ ಒಂದು ಪ್ರಸ್ತುತ ಕಾಲದಲ್ಲಿ ಒಬ್ಬ ಸಾಮಾನ್ಯ ರೈಸ್ ಆಗ್ಬೋದಾ, ಸಮಾಜದಲ್ಲಿ ಜನಗಳಲ್ಲಿ ಆ ಒಳ್ಳೆತನ ಇದೆಯಾ, ಅಥವಾ ಅದನ್ನೇನಾದ್ರೂ ಮುಸುಕಾಗಿದೆ ಅದನ್ನ ಜಾಗೃತಗೊಳಿಸಿ ಅವ್ರನ್ನ ಸಂಘಟನೆ ಮಾಡಿ ರೈಸ್ ಆಗ್ಬೋದಾ. ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ವಿಜಯ್ ಅಂತ ಬಂದ್ರೆ ಅವ್ರಿಗೆ ವೆರಿ ಬಿಗ್ ಸೆಲೆಬ್ರಿಟಿ, ಈ ಕಮ್ಸ್ ವಿತ್ ಕ್ರೋರ್ಸ್ ಆಫ್ ಫಾಲೋವರ್ಸ್ ಹಂಗಿಲ್ಲ. ಬಟ್ ನಾವು ಏನು ಅಲ್ಲ, ನನಗೆ 1,000 ಜನ ಸ್ಟೂಡೆಂಟ್ಗಳು ಇರ್ಬೋದು ಅಷ್ಟೇನೆ ಇಡೀ ಕರ್ನಾಟಕದಲ್ಲಿ. ಬಟ್ ಅವ್ರು ಯಾರೋ ವೋಟ್ ಹಾಕಾರಲ್ಲ. ಅವ್ರೇನಂದ್ರೆ ಗುರು ಶಿಷ್ಯ ಒಂದು ರಿಲೇಷನ್ ಇರ್ತದೆ, ಅವ್ರು ವೋಟ್ ಹಾಕ್ಸೋ ಕೆಪಾಸಿಟಿನೂ ಇರೋದಿಲ್ಲ. ಸೊ ನಾವು 0 ಇಂದ ಇದೆಲ್ಲ ಮಾಡ್ತಾ ಇರೋದು 0 ಇಂದ, ಸ್ವಂತ ಖರ್ಚಿಂದ, ನಮ್ ಯಾವುದೇ ಒಬ್ಬ ದೊಡ್ಡ ಲೀಡರ್ ಜೊತೆಗೆ ಇಲ್ದೇ ಇರೋ ರೀತಿಯಲ್ಲಿ ನಡೀತಾ ಇರೋದು. ನನಗೆ ನೆನಪಿದೆ, ಎಲೆಕ್ಷನ್ ಟೈಮಲ್ಲಿ ಇಂಡಿಪೆಂಡೆಂಟ್ ನಿಂತಾಗ, ನಾನು ಇಂಡಿಪೆಂಡೆಂಟ್ ಮುನ್ನುಗ್ಗಿದಾಗ ಸಿದ್ದರಾಮಯ್ಯ ಸಾಹೇಬ್ರು ಕೇಳಿದ್ರಂತೆ,
ಯಾರು ಲೀಡರ್ ಇಲ್ಲ, ಅವನೊಬ್ನೇ ನುಗ್ತಿದ್ದಾನ ಅಂತಂದ್ಬಿಟ್ಟು. ಇದು ಎಷ್ಟು ನಿಜನೋ ಸುಳ್ಳ ಗೊತ್ತಿಲ್ಲ, ಒಬ್ರು ಲೀಡರ್ ಹೇಳಿದ್ರು ಯಾರಾದ್ರೂ ಅವ್ರ ಜೊತೆ ಲೀಡರ್ಗಳು ಅಂತ. ಯಾರು ಇಲ್ಲ ಸರ್, ಅವನೊಬ್ನೇ ಇದ್ದಾನೆ ಅಂತ. ಮತ್ ಬಿಡು, ಒಂದ್ 4,000 vote ತಗೋಬಹುದು ಅಂತಂದ್ರೆ. ಸೊ ಬಟ್ ದೆನ್ ಇಟ್ ವಾಸ್ ನಿಯರ್ಲಿ 50,000 votes ಕನ್ವರ್ಟ್ ಆಯ್ತು. ಆಮೇಲೆ ಅವರೇ ಕ್ಷೇತ್ರಕ್ಕೆ ಬರ್ಬೇಕಾಯ್ತು. ಬಂದು ಅವರೇ ವಿನಯ್ ಕುಮಾರ್ ಒಂದು vote ಹಾಕ್ಬೇಡ ಅಂತ ಹೇಳಂಗಾಯ್ತು. ದುರಂತನಕ್ಕಿಂತ ನನಗೆ ಆಶೀರ್ವಾದ ಅಂತಾನೆ ಇವತ್ತು ಕೂಡ, ಈ ಕ್ಷಣಕ್ಕೂ ಕೂಡ ಒಬ್ರು CM ಈ ಕ್ಷೇತ್ರಕ್ಕೆ ಬರಂಗ್ ಮಾಡಿ ಅವ್ರ ಬಾಯಲ್ಲಿ ನಮ್ಮ ಹೆಸರು ಹೇಳಂಗ್ ಮಾಡ್ಸಿದ್ವಿ. ಇಲ್ಲಾಂದ್ರೆ ಅದು ಇನ್ನೆಲ್ಲೋ ಹೋಗ್ಬಿಡೋದು ವೋಟ್ ನಂಬರ್ಸ್, 1.5-2 ಲಕ್ಷ ವೋಟ್ ಹೋಗೋದು. ಸೊ ಇವೆಲ್ಲ ಈ ನೋಡ್ತಾ ಇದ್ದಾಗ ನಾನು ಇದೇ ಮೆಸೇಜ್ ಬೇರೆ ಬೇರೆ ಕಡೆ ಹೋದಾಗ ಹೇಳ್ತೀನಿ, ಇಲ್ಲ ನಿಮ್ ಲೆವೆಲ್ ಅಲ್ಲಿ, ಪಂಚಾಯತಿ ಲೆವೆಲ್ ಅಲ್ಲಿ ಯು ಕ್ಯಾನ್ ಡೂ ದಿಸ್, ZP ಲೆವೆಲ್ ಅಲ್ಲಿ ಯು ಕ್ಯಾನ್ ಡೂ ದಿಸ್. ನಾವು ಒಂದು ಸಂಘಟನೆಯಾಗಿ ಒಂದು ದೊಡ್ಡ ಗುಂಪು ಆದಾಗ ಐ ಥಿಂಕ್ ಡೆಫಿನೆಟ್ಲಿ ವಿ ಕ್ಯಾನ್ ಬ್ರಿಂಗ್ ದಿ ಚೇಂಜ್ ಅಂತ ಒಂದು ಆಶಾವಾದ ಇಟ್ಕೊಂಡ್ರೆ ನಾವು ಮುಂದೋಗ್ಬೇಕಾಗಿತ್ತು. ಎಸ್, ಸ್ವಂತ ಖರ್ಚು ಅನ್ನೋ ಪದವನ್ನು ಬಳಸಿದ್ರೆ ರಾಜಕೀಯ ಮಾಡಕ್ಕೆ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಹಣ ತಕ್ಕ ಮಟ್ಟಿಗೆ ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಂದೇನ್ ಬಹಳ ದೊಡ್ಡ ಖರ್ಚಿಲ್ಲ, ತಿಂಗಳ ಎಲ್ಲ ಕಡೆ ಓಡಾಡ್ತಾ ಇದೀನಲ್ಲ, ನಾರ್ಮಲ್ ರುಟೀನ್ ಡೀಸೆಲ್ ಖರ್ಚು, ನಮ್ ಟೀಮ್ದು ಊಟ ತಿಂಡಿ ಖರ್ಚು, ಅಲ್ಲಿ ಇಲ್ಲಿ ಹೋದ್ರೆ ಅಕಾಮಿಡೇಷನ್ ಖರ್ಚಾಗುತ್ತೆ. ಇತ್ತೀಚೆಗೆ IB-ಗಳಲ್ಲಿ ಪಾಪ ಬಹಳ ಪ್ರೀತಿಯಿಂದ ನಮಗೆ ಕರೆದು ಕೊಡ್ತಾ ಇದ್ದಾರೆ. ಅದರ್ವೈಸ್ ನಮ್ಮಲ್ಲಿ ಆ ಟೈಮ್ ಖರ್ಚು ಮಾಡೋ ಒಂದು ಗುಣ ಬೇಕಷ್ಟೇ. ಓಕೆ, ಹಿಂದೆ ಜನ ದುಡ್ಡು ಉಳ್ಸಕ್ ಟೈಮ್ ವೇಸ್ಟ್ ಮಾಡ್ತಿದ್ರು, ಈ ಟೈಮ್ ಉಳ್ಸಕ್ಕೆ ದುಡ್ಡು ವೇಸ್ಟ್ ಮಾಡ್ಬೇಕಾಗ ಪರಿಸ್ಥಿತಿ ಬಂದಿದೆ ಈಗ. ಹಂಗಾಗಿ ಶುರು ಮಾಡಿದಲ್ಲ ಪಾಳೆಗಾರಿಕೆ ಹುಟ್ಟಿದ್ದೆ ಹಂಗೆ. ಕರೆಕ್ಟ್. ಅವರಿಗೆ ಜನಗಳ ಹತ್ರ ಕೆಲಸ ಮಾಡಕ್ಕೆ ಸಮಾಧಾನ ಇಲ್ಲ, ಬಿಸ್ನೆಸ್ ನೋಡ್ಕೊಳಕ್ ಟೈಮ್ ಬೇಕು ಅವರಿಗೆ. ಬಿಸ್ನೆಸ್ಸಿಗೆ ಜಾಸ್ತಿ ಟೈಮ್ ಅವ್ರು ವಿನಿಯೋಗ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಏನ್ ಮಾಡ್ತಾರೆ, ಎಂಡ್ ಮೂಮೆಂಟ್ ಅಲ್ಲಿ ದುಡ್ಡು ಬೆಜ್ಜಾಂಚಲ್ಲಿ ಆ 5 ವರ್ಷದಲ್ಲಿ 1,000 ಕೋಟಿ ಮಾಡ್ಕೊಳ್ಳೋದು, ಆ ಟೈಮಲ್ಲಿ 100 ಕೋಟಿ 200 ಕೋಟಿ ಖರ್ಚು ಮಾಡೋದು, ಎಲೆಕ್ಷನ್ ಅಲ್ಲಿ ಗೆಲ್ಲೋದು. ಸೊ ಇದು ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಓಕೆ, ಸ್ಥಳೀಯ ಸಂಸ್ಥೆ ಚುನಾವಣೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ZP, ಇದು ನೀವು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಪಕ್ಷವನ್ನ ಅಥವಾ ನಿಮ್ಮ ಸಂಘಟನೆಯನ್ನ ಬಿಲ್ಡ್ ಮಾಡಕ್ಕೆ ಒಂದು ಸುವರ್ಣ ಅವಕಾಶ. ಈಗ ಬರ್ತಿರುವಂತ ಚುನಾವಣೆ ಎಷ್ಟರ ಮಟ್ಟಿಗೆ ಇದನ್ನ ಎನ್ಕೇಜ್ ಮಾಡ್ಕೋಬೇಕು ಅನ್ಸಾಗ್ತಿದೆ? ಅದು ಅಲ್ಲ, ಈ ಅನಿರೀಕ್ಷಿತವಾಗಿ ಬೈ ಎಲೆಕ್ಷನ್ ಬಂದ್ಬಿಡ್ತು. ಇನ್ಫ್ಯಾಕ್ಟ್ ನಂದು ಒರಿಜಿನಲ್ ಪ್ಲಾನ್ ಇದ್ದಿದ್ದು ಜನವರಿಯಿಂದನೇ ಅದೇ ಉದ್ದೇಶಕ್ಕೋಸ್ಕರ ನಾನು ಇಡೀ ರಾಜ್ಯ ತುಂಬ ಪ್ರವಾಸ ಮಾಡ್ಬೇಕಂತ ಇದ್ದಿದ್ದು. ಪಂಚಾಯತಿ ಚುನಾವಣೆ, ಸ್ಥಳೀಯ ಚುನಾವಣೆಗಳಿಗೆ ಓಡಾಡ್ಬೇಕಂತ ಒಂದು ಒರಿಜಿನಲ್ ಪ್ಲಾನ್ ಇದ್ದಿದ್ದು. ಈಗ ಅನಿರೀಕ್ಷಿತವಾಗಿ ಇದು ಬಂದು, ಯಾಕಂದ್ರೆ ಕ್ರೂಷಿಯಲ್ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಮತ್ತೆ ಒಂದು ಕುಟುಂಬದ ಸ್ವತ್ತು ಆಗ್ಬಾರ್ದು. ಸೊ ಹಾಗಾಗಿ ಈಗ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಇದು ಮಾಡ್ತಾ ಇದೀನಿ. ಬೈ ಎಲೆಕ್ಷನ್ ಐ ಥಿಂಕ್ May 1st week ಏನೋ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಹೌದು, ಅದಾದ ತಕ್ಷಣ ಈ ಸ್ಥಳೀಯ ಚುನಾವಣೆಗಳು ಯಾವಾಗ ಬರ್ತವೆ ಅಂತ ಗೊತ್ತಿಲ್ಲ. ಮೇ ಬಿ June July ಅಲ್ಲಿ ಬರ್ಬೋದು, August ಅಲ್ಲಿ ಬರ್ಬೋದು, ಗೊತ್ತಿಲ್ಲ. ಸೊ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ಖಂಡಿತವಾಗಿಯೂ ರಾಜ್ಯ ಪ್ರವಾಸ ಮಾಡಿ ಸ್ಥಳೀಯ ಚುನಾವಣೆ, ನಾನು ಐ ಥಿಂಕ್ ಯಾವ ಪಕ್ಷನೂ ಸೇರುವಂತ ಸಾಧ್ಯತೆಗಳು ಕಡಿಮೆ ಇದೆ ಸದ್ಯಕ್ಕೆ. ಸೊ ಇಂಡಿಪೆಂಡೆಂಟ್ ಆಗಿ ಇದ್ದಾಗ ರಾಜ್ಯ ಪ್ರವಾಸ ಮಾಡಿ ಸ್ಥಳೀಯ ಚುನಾವಣೆಗೆ ನಮ್ಮದೇ ಕ್ಯಾಂಡಿಡೇಟ್ಗಳು, ಬಟ್ ದಾವಣಗೆರೆ ವಿಲ್ ಬಿ ಪ್ರೈಮರಿ ಫೋಕಸ್. ಅಟ್ಲೀಸ್ಟ್ ಒಂದು 2 ಆದ್ರೂ ZP ಗೆಲ್ಸ್ಕೋಬೇಕಂತ ಇದೆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ. ಸರ್, ನೀವಾಗೆ ಅಪ್ರೋಚ್ ಮಾಡದ ಹೊರತು ರಾಷ್ಟ್ರೀಯ ಪಕ್ಷಗಳು ನಿಮ್ಮನ್ನ ಕರೀತಾರೆ ಅನ್ಕೊಂಡಿದ್ರೆ? ಯಾಕಂದ್ರೆ ಬಿಜೆಪಿ ವಿನಯ್ ಕುಮಾರ್ ಹೇಗೆ ಅಂದ್ರೆ ಎರಡೂ ಪಕ್ಷಕ್ಕೆ ಬೇಕಾಗಿರುವಂತ ಟ್ರಂಪ್ ಕಾರ್ಡ್. ಈಗ ವ್ಯಕ್ತಿ ಅಂತ ನೋಡಿದಾಗ, ಜಾತಿ ಅಂತ ನೋಡಿದಾಗ, ಸಂಘಟನೆ ಅಂತ ನೋಡಿದಾಗ ವಿನಯ್ ಕುಮಾರ್ನ ಯಾವ್ದಾದ್ರು ಪಕ್ಷ ಈಗ ಪ್ರೆಸೆಂಟ್ ತಗೋತು ಅಂದ್ರೆ ಅದು ಇಡೀ ಸ್ಟೇಟ್ ವೈಸ್ ಹೆಲ್ಪ್ ಆಗುತ್ತೆ. ಹೀಗಾಗಿ ಅಪ್ರೋಚ್ ವಿನಯೇ ಮಾಡ್ಲಿ ಅಂತ ಒಂದಷ್ಟು ಜನ ಕಾತ್ಕೊಳ್ತಿರ್ಬೋದು. ಯಾಕೆ ನೀವು ಬಿಜೆಪಿ ಅಥವಾ ಮತ್ತೊಬ್ಬರು ಮಾತಾಡೋ ಚರ್ಚೆ? ನಾನು ಅಷ್ಟು ದೊಡ್ಡವನಲ್ಲ, ನಾನು ಬಹಳ ಚಿಕ್ಕವನ್ ಅಂತ ಅನ್ಕೊಂಡೆ ಎವ್ರಿ ಡೇ ಬೆಳಗ್ಗೆ ಎದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋದು. ಹಂಗಾಗಿ ಸಾಮಾನ್ಯರ ಜೊತೆ ಇದ್ಕೊಂಡು ನಾನು ಎಲ್ಲ ಕೆಲಸ ಮಾಡೋವಂಥದ್ದು. ಬಟ್ ನಮ್ಮಲ್ಲಿ ಮೌಲ್ಯ ಇದೆ, ನಮ್ಮಲ್ಲಿ ನಾವು ಅಸೆಟ್ ಆಗ್ತೀವಿ ಪಕ್ಷಕ್ಕೆ ಅಂತ ಅವ್ರಿಗೆ ಅನ್ಸಿದ್ರು ಅಂತಂದ್ರೆ ಒಂದು ಸಂದೇಶ ಕಳಿಸ್ಬೋದು ಅವರು. ಯಾಕಂದ್ರೆ ನನಗೆ ನಾನು ಯೋಚನೆ ಮಾಡೋದಂದ್ರೆ ಪಕ್ಷಗಳು ಸಮುದ್ರಗಳು ಇದ್ದಂಗೆ, ದೇ ಆರ್ ವೆರಿ ಬಿಗ್ ಎಂಟಿಟೀಸ್ ಅವೆಲ್ಲ. ಹೌದು, ಅಲ್ಲಿ ಹೋಗಿ ನಾವು ಬಾಗಿಲು ತಟ್ಟೋದು ಅಂತಂದ್ರೆ ನಮ್ಮ ಬೆಂಬಲಿಗರಿಗೆ, ಫಾಲೋವರಿಗೆ ಒಂದ್ ರೀತಿಯಲ್ಲಿ ಮುಜುಗರ ಆಗ್ಬೋದು. ಆಮೇಲೆ ಅಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಅಂತನೂ ಗೊತ್ತಿಲ್ಲ ನಮ್ಗೆ, ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ. ಬಟ್ ಹಂಗಂತಂದು ನಾನೇನು ಸುಮ್ಮನೆ ಕೂತಿಲ್ಲ, ಯಾವುದೇ ವೇದಿಕೆಯಲ್ಲಿ ಎಲ್ಲಾ ಲೀಡರ್ಸ್ಗಳ್ನು ಮಾತಾಡಿಸ್ತಾ ಇರ್ತೀನಿ. ನಾನೇ ಹೋಗಿ ಮಾತಾಡಿಸ್ತೀನಿ, ಅವ್ರನ್ನ ಕೈ ಕುಲುಕ್ತೀನಿ. ತುಂಬಾ ದೊಡ್ಡವರಿದ್ರೆ ಅವ್ರ ಕಾಲ್ ಮುಟ್ಟಿ ಆಶೀರ್ವಾದನೂ ಮಾಡ್ತೀನಿ. ಎಲ್ಲಾ ಪಕ್ಷದಲ್ಲಿರುವಂತ ಲೀಡರ್ ನಾನು ಎಲ್ಲಾ ಅಕೇಶನಲ್ಲೂ ಮಾತಾಡ್ಸ್ಕೊಂತ ಬಂದಿದ್ದೀನಿ. ಬಟ್ ನಾನು ಸೇರ್ಬೇಕು, ನನಗೆ ಟಿಕೆಟ್ ಕೊಡಿ ಅಂತಂದು ಇವತ್ತಿನವರೆಗೂ ಎಲ್ಲೂ ಹೋಗಿಲ್ಲ. ನನ್ನ ಥಾಟ್ ಏನಪ್ಪಾ ಅಂತಂದ್ರೆ ನಮ್ ವರ್ಚಸ್ ಇನ್ನೂ ಜಾಸ್ತಿ ಮಾಡ್ತಾರೆ. ಓಕೆ,
ಇನ್ನೂ ಜಾಸ್ತಿ ಜನಗಳ ಹತ್ರ ಇಟ್ಕೊಂಡು ವಿಶ್ವಾಸ ಗಳಿಸೋಣ, ಮೇ ಬಿ ಒಂದು ಪಾಪ್ಯುಲರ್ ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಸ್ಟೇಟ್ ಲೆವೆಲ್ ಅಲ್ಲೇ ಮಾಡೋಣ ಅದನ್ನ. ಸೊ ಇನ್ ದ ಫ್ಯೂಚರ್ ಐ ಥಿಂಕ್ ನಾನು ಎಲ್ಲಾ ಸ್ಪೀಚಲ್ಲಿ ಹೇಳೋದು ಅಷ್ಟೇ, ಮಕ್ಕಳಿಗೂ ನಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂಡ್ರೆ ಅವಕಾಶಗಳು ಹುಡ್ಕೊಂಡ್ ಬರ್ತದೆ ಅಂತ. ಸೊ ಈ ಸದ್ಯಕ್ಕೆ ಹಂಗೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಬಂತು ಅಂತಂದ್ರೆ ಲಾಂಗ್ ಟರ್ಮ್ 20-30 ವರ್ಷ ನಮಗೆ ಸೂಕ್ತವಾಗಿರ್ತದೆ, ನಮ್ಮ ಪ್ಲಾನ್ ವಿಷನ್ ನ ಇಂಪ್ಲಿಮೆಂಟ್ ಮಾಡೋ ಸಹಾಯಕಾರಿ ಆಗುತ್ತೆ ಅಂತಂದ್ರೆ ನಾವು ಅಲ್ಲಿ ಸೇರ್ಕೊಳ್ಳೋಣ ಅಂತಂದ್ರೆ. ಸರ್, ಆಕಾಶದಷ್ಟು ಆಸೆ ಇದ್ದಾಗ ಸಾಗರದಷ್ಟು ಸವಾಲು ಇದ್ದೇ ಇರುತ್ತೆ. ವಿನಯ್ ಅವರಿಗೆ ಪ್ರೆಸೆಂಟ್ ಇರುವಂತ ಅತಿ ದೊಡ್ಡ ಸವಾಲು ಏನು? ಅತಿ ದೊಡ್ಡ ಸವಾಲು ಐ ಥಿಂಕ್ ರಿಸೋರ್ಸಸ್ ಆಗುತ್ತೆ. ಓಕೆ, ಅತಿ ದೊಡ್ಡ ಸವಾಲು ಅಂತ ರಿಸೋರ್ಸಸ್ ಅಂದ್ರೆ ಏನು? ಜನನ, ಹಣನ? ಈಗ ಅದೇ ಲಾಂಗ್ ಟರ್ಮ್ ಅಲ್ಲಿ ಇವಾಗ ನಾವೇನಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ದುಡ್ತಾರಂತ. ಓಕೆ, ನಾವು ಒಂದು ಲೆವೆಲ್ ತನಕ ಡಿಪ್ಲೀಟ್ ಮಾಡ್ಬೋದು ರಿಸೋರ್ಸಸ್ ನ, ಒಂದು ಲೆವೆಲ್ ತನಕ ಮಾಡ್ಬೋದು. ಬಟ್ ಇದೆ ಇನ್ನೂ ಒಂದು 10-15 ವರ್ಷ ಹೋರಾಟ ಮಾಡುವಷ್ಟು ಕೆಪಾಸಿಟಿ ಇದೆ, ಎಲ್ಲ ಇದೆ. ಅದು ಈಗಿರೋ ಒಂದು ಕಾರ್ಪೊರೇಟ್ ಎಲೆಕ್ಷನ್ ಸಿನಾರಿಯೋದಲ್ಲಿ ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತಂದಾಗ ಅದು ಒಂದು ಕನ್ಸ್ಟೆಂಟ್ ಆಗುತ್ತೆ. ಅದು ಬಿಟ್ರೆ ನನಗೆ ಇನ್ಯಾವುದು ಚಾಲೆಂಜ್ ಅಂತ ಅನ್ಸೋದಿಲ್ಲ ನನಗೆ. ಯಾಕಂದ್ರೆ ಗಟ್ಟಿ ಮನಸ್ಸಿದೆ, ಓಡಾಡ್ತೀನಿ, ಸಮಸ್ಯೆಗಳನ್ನ ಎದುರಿಸೋ ಒಂದು ಧೈರ್ಯ ಇದೆ. ಸೊ ಹಾಗಾಗಿ ಇನ್ ಬೇರೆ ಏನು ನನಗೆ ಚಾಲೆಂಜ್ ಅಂತ ಅನ್ಸಿಲ್ಲ. ಓಕೆ, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಚರ್ಚೆ ನಡೀತಾ ಇರೋದು. ನೇರವಾಗಿ ನಿಮ್ಮ ಸಪೋರ್ಟ್ ಈ ಬಾರಿ ಬಿಜೆಪಿಗೆ? ನೇರವಾಗಿ, ಅದರಲ್ಲಿ ಎರಡು ಮಾತಿಲ್ಲ. ನೇರವಾಗಿ ಬಿಜೆಪಿ ಅಭ್ಯರ್ಥಿ ಯಾರೇ ಆಗಿರ್ಲಿ ಅಥವಾ ವಿನಯ ಆಗಿರ್ಲಿ, ನಿಮ್ಮ ಹೋರಾಟ ಕಂಪ್ಲೀಟ್ ಈ ಚುನಾವಣೆಯಲ್ಲಿ ಕಮಲವನ್ನ ಅರಳಿಸಬೇಕು ದಾವಣಗೆರೆ ದಕ್ಷಿಣದಲ್ಲಿ. ಹೌದು, ಈ ಎಲೆಕ್ಷನ್ ನಲ್ಲಿ ಫುಲ್ಲಿ ಆಕ್ಟಿವ್ ಆಗಿ ಇದ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಒಂದು ಹೊಸಬ್ರು ಬರಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇದೆಲ್ಲದರ ಕೇಂದ್ರದಲ್ಲಿರುವಂತದ್ದು ಅಭಿವೃದ್ಧಿ ಅಂತಂದು. ಇದು ನಾವು ಕುಟುಂಬ ರಾಜಕಾರಣ ಅಂತಂದ ತಕ್ಷಣ ಅದು ಯಾಕೆ ವಿರೋಧ ಮಾಡೋದು ಅಂತಂದ್ರೆ ಅಭಿವೃದ್ಧಿ ಬರ್ಲಿ ಅಂತಂದು. ನೀವು ಆ ದಕ್ಷಿಣದಲ್ಲಿ ಒಂದ್ಸರಿ ಹೋಗಿ ನೋಡಿ, ಪಾರ್ಕ್ ಇಲ್ಲ, ಒಳ್ಳೆ ಸ್ಕೂಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ರೋಡ್ಗಳಿಲ್ಲ, ಡ್ರೈನೇಜ್ ಇಲ್ಲ, ಸಿವೇಜ್ ಸಿಸ್ಟಮ್ ಇಲ್ಲ, ಕಸ ಕಲೆಕ್ಟ್ ಮಾಡಲ್ಲ, ದುರ್ನಾತ ಹೊಡಿತಾ ಇರ್ತದೆ. ಆಮೇಲೆ ಅಲ್ಲಿ ಯೂತ್ ಗಳಿಗೆ ಎಜುಕೇಶನ್ ಇಲ್ಲ. ಆಮೇಲೆ ಇಲ್ಲಿಸಿಟ್ ಆಕ್ಟಿವಿಟಿ ಜಾಸ್ತಿ ಆಗಿದ್ದಾವೆ. ಆಮೇಲೆ ಇಂಡಸ್ಟ್ರಿಗಳು ಇಲ್ಲ. ಎಲ್ಲ ಏನಪ್ಪಾ ಅಂತಂದ್ರೆ ಔಟ್ಡೇಟೆಡ್ ಇಂಡಸ್ಟ್ರಿಗಳು, ಪೊಲ್ಯೂಟಿಂಗ್ ಇಂಡಸ್ಟ್ರಿಗಳು ಇರೋಂಥದ್ದು. ಅವರು ಡಿಗ್ನಿಫೈಡ್ ಲಿವಿಂಗ್ ಇಲ್ಲ ಅಲ್ಲಿ, ಅದ ಅರ್ಥ ವ್ಯವಸ್ಥೆ ಕಲ್ಪಿಸಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ನೀವು ನೋಡಿದ್ರೆ ಶೋಷಣೆ ಜಾಸ್ತಿ ಇದೆ ಆ ಒಂದು ಕ್ಷೇತ್ರದಲ್ಲಿ. ನಿಮ್ಗೆ ಎಜುಕೇಶನ್ ಇಂದ ಇದ್ದಾಗ ಆಟೋಮೆಟಿಕ್ ಶೋಷಣೆ ಒಳಗಾಗ್ತದೆ. ಸೊ ಅವನ್ನೆಲ್ಲ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸೊ ಅದು ಅಟ್ ದಿ ಕೋರ್ ಆಫ್ ಎವ್ರಿಥಿಂಗ್ ಆ ಕನ್ಸರ್ನ್ ಇರೋಂಥದ್ದು, ಅಭಿವೃದ್ಧಿ ಇಲ್ದಿರೋಂಥದ್ದು. ಸೊ ಆ ಅಭಿವೃದ್ಧಿ ಆ ಕ್ಷೇತ್ರದಲ್ಲಿ ಬರಬೇಕು ಅಂತಂದು. ಈಗ ನಾಳೆ ಯಾರೋ ಬಿಜೆಪಿಯಿಂದ ಗೆಲ್ಸ್ಕೊಂಡ್ ಬರ್ತಾರ ಅಂತಂದ್ರೆ ನಾನು ಸುಮ್ ಕುತ್ಕೊಳ್ಳಲ್ಲ, ಕೆಲಸ ಮಾಡ್ಲೇಬೇಕಲ್ಲಿ. ಕ್ಷೇತ್ರಕ್ಕೆ ಹೋಗಿ ಅದು ಈ ಮುಸ್ಲಿಂ ಜನಗಳಿರೋ ಜಾಗ ಇರ್ಬೋದು, ಹಿಂದೂಗಳು ಎಲ್ಲಾ ಕಡೆನೂ ನೀವು ಕೆಲಸ ಮಾಡ್ಬೇಕಂತಂದು ನಾವು ಕೂಡ ಅವ್ರ ಜೊತೆ ಇತ್ಕೊಂಡು ಹೋರಾಟ ಮಾಡ್ತೀವಿ, ಕೆಲಸನೂ ಕೂಡ ಮಾಡಿಸ್ತೀವಿ ನಾವು. ಇನ್ ಕೇಸ್ ನಮ್ದು ಒಂದು ಪಾತ್ರ ಇದೆ ಗೆಲ್ಸ್ಕೊಳ್ಳೋದ್ರಲ್ಲಿ ಅಂತಂದ್ರೆ, ಅಥವಾ ನಾನೇ ಗೆದ್ದೆ ಅಂತಂದ್ರೆ, ನನಗೆ ಸಿಕ್ಕು ಅಂತಂದಾಗ ಡೇ 1 ಇಂದಾನೆ ಅಲ್ಲಿ ಅಭಿವೃದ್ಧಿ ಕೆಲಸ ಶುರು ಆಗ್ತದೆ. ಅದು ಸಿಕ್ಕಾಪಟ್ಟೆ ವಿರೋಧ ಬರ್ತದೆ, ಯಾರು ನನ್ ಕೆಲಸ ಮಾಡಕ್ ಬಿಡಲ್ಲ ಆ ಟೈಮಲ್ಲಿ. ಬಟ್ ಅದನ್ನ ಮೀರಿ ಕೆಲಸ ಮಾಡೋ ಒಂದು ಸಾಮರ್ಥ್ಯ ನನ್ನಲ್ಲಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಧಿಕಾರಿಗಳು ಒಂದು ವರ್ಗನೇ ಇದೆ, ನಮ್ಮ ಸ್ಟೂಡೆಂಟ್ ಬೇಸ್ ಟಾಪ್ ಟು ಬಾಟಮ್ ಡೆಲ್ಲಿಯಿಂದ ಇಲ್ಲಿ ತನಕ ಇದ್ದಾರೆ. ಅಂಡ್ ಸ್ಟೂಡೆಂಟ್ ಬೇಸ್ ಇದೆ, ಪಾಪ್ಯುಲರ್ ಸಪೋರ್ಟ್ ಇದ್ದಾಗ ನೀವೇನ್ ಬೇಕಂದ್ರೂ ಮಾಡ್ಬೋದು ಅನ್ನೋ ಒಂದು ಬಲವಾದ ನಂಬಿಕೆ ಅಂತ ಇದೆ. ಸರ್, ದಾವಣಗೆರೆ ರಾಜಕೀಯ ಅಂದ್ರೆ ಒಂದು ಶಾಮನೂರು ಫ್ಯಾಮಿಲಿ, ಇನ್ನೊಂದು ಸಿದ್ದೇಶ್ವರ ಅವ್ರ ಫ್ಯಾಮಿಲಿ. ಇದ್ರ ಮಧ್ಯೆ ದಾವಣಗೆರೆಯಲ್ಲಿ ಬಿಜೆಪಿ ಬಂದಾಗ ರೇಣುಕಾಚಾರ್ಯ ಅವ್ರದ್ದು ಒಂದಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ. ಈಗ ನೀವು ನೇರವಾಗಿ ನಿಮ್ಮ ಸಪೋರ್ಟು ಬಿಜೆಪಿಗೆ ಅಂತ ಹೇಳಿರೋದ್ರಿಂದ ಬಿಜೆಪಿ ನಾಯಕರು ಯಾರು ನಿಮ್ಮನ್ನ ಸಂಪರ್ಕಿಸ್ತಿದಾರಾ? ಅದು ಇತ್ತೀಚೆಗೆ ನಾನು ಮೈಂಡ್ ಕ್ಲಿಯರ್ ಮಾಡ್ಕೊಂಡು ಕನ್ಫ್ಯೂಷನ್ ಇಂದ ಹೊರಗೆ ಬಂದು ಈ ಒಂದು ಸ್ಟಾನ್ಸ್ ತಗೊಂಡಿರೋಂಥದ್ದು. ಸೊ ಇನ್ನೂ ಯಾರು ಬಂದಿಲ್ಲ. ಸೊ ಅವ್ರದ್ದು ಏನೇನು ಕ್ಯಾಲ್ಕುಲೇಷನ್ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದಾರೆ. ಎಲ್ಲರೂ ಇವತ್ತಿನವರು ಕೂಡ ಬಹಳ ಡಿಗ್ನಿಫೈಡ್ ಆಗಿ ಬಹಳ ರೆಸ್ಪೆಕ್ಟ್ ಕೊಟ್ಟು ನಡ್ಸ್ಕೊಂಡ್ ಬಂದಿದ್ದಾರೆ. ಯಾವಾಗ MP ಎಲೆಕ್ಷನ್ ನಾನು ಕಾಂಗ್ರೆಸ್ ಅಂತ ಓಡಾಡ್ತಿದ್ದಾಗ್ಲಿಂದನೂ ಕೂಡ BP ಹರೀಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪಾರ್ಟಿ ಅಂತ. ಯಾವಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಹಂಗೇನೆ ನಮ್ಮ ಶಿವಶಂಕರ್ ಸಾಹೇಬ್, ನಮ್ಮ ಹರಿಹರ MLA ಆಗಿದ್ರು, ಅವರು ಕೂಡ ಸಿಕ್ಕಾಗೆಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ಪಾಸಿಟಿವ್ ಮಾತಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದೋಗಿರೋಂಥ ಬಿಜೆಪಿ ಲೀಡರ್ಗಳು ಇರ್ಬೋದು, ಇಲ್ಲಿರುವಂತ ಲೋಕಲ್ ಎಲ್ಲ ಲೀಡರ್, ಮೊನ್ನೆ ರೇಣುಕಾಚಾರ್ಯ ಅವರು ಕೂಡ ಹೊಂದಾಣಿನಲ್ಲಿ ಸ್ಪೀಚ್ ಅಲ್ಲಿ ನನ್ನನ್ನ ಪ್ರಸ್ತಾಪ ಮಾಡಿ ಹೈಲಿ ಎಜುಕೇಟೆಡ್ ಇಂಥವ್ರು ಇರ್ಬೇಕು ಅಂತಂದು ಅವರು ಕೂಡ ಒಂದು ಮಾತು ಹೇಳಿದ್ದಾರೆ. ಸೊ ಆಮೇಲೆ ಕಾಂಗ್ರೆಸ್ ಅಲ್ಲೂ ಅಷ್ಟೇ ನಮ್ಮ
ಬಸವರಾಜ್ ಶಿವಗಂಗಾ ಅವರು ಇರ್ಬೋದು, ಚನ್ನಗಿರಿ. ಇವರು ತಗೊಂಡ್ರೆ ಪಕ್ಷಕ್ಕೆ ಅಸೆಟ್ ಆಗ್ತಾರೆ ಅಂತಂದು Okay, okay. ಆಮೇಲೆ ನಮ್ಮ ದೇವೇಂದ್ರಪ್ಪ ಅವ್ರ ಪಾಪ ಬಹಳ ಏನು ಇವಾಗ್ಲೂ ಕೂಡ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲಾ ಫಂಕ್ಷನ್ಗೂ ಕರೀತಾರೆ. ಕರೆದು ವೇದಿಕೆ ಮೇಲೆ ಪಕ್ಕದಲ್ಲೇ ಕೂರ್ಸ್ಕೊಂಡು ಕೈ ಹಿಡ್ಕೊಂಡು ಮನೆ ಬಂದು ಊಟ ಮಾಡಿ ಹೋಗ್ಲೇಬೇಕು ಅಂತಂದು ಅನ್ಸ್ಕೊಂತಾರೆ. ಸೊ ಆ ಒಂದು ಪ್ರೀತಿ ವಿಶ್ವಾಸ ಎಲ್ಲಾ ಲೀಡರ್ಸ್ ಹತ್ರ ಇದೆ. ಮೊನ್ನೆ ಎಸ್ ವಿ ರಾಮಚಂದ್ರಪ್ಪ ಅವ್ರ ಬರ್ತಡೇ ಇತ್ತು, ಅಲ್ಲಿಗೆ ಹೋಗಿದ್ದೆ. ಜಿ ಎಂ ಸಿದ್ದೇಶ್ವರ ಅವ್ರ ಬರ್ತಡೇ ಇದ್ದಾಗ ಒಂದು ವೇದಿಕೆ ನನಗೆ ವೇದಿಕೆ ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ಅವ್ರ ಬರ್ತಡೇ ಸೆಲೆಬ್ರೇಷನ್ ಇದೆ ಅಂತಂದು ಹೋಗ್ಬಿಟ್ಟೆ. ಪಾಪ ಅವ್ರ ವೇದಿಕೆ ಮೇಲೆ ಕೂರ್ಸಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ಅಸೋಸಿಯೇಟೆಡ್ ಆಗಿದ್ದೆ ಅಂತ ಗೊತ್ತಿದ್ದು ಕೂಡ ಅದು ಪ್ಯೂರ್ಲಿ ಬಿಜೆಪಿ ಫಂಕ್ಷನ್ ಇತ್ತು. ಪ್ರೀತಿಯಿಂದ ಕೂರ್ಸಿದ್ರು, ಆಮೇಲೆ ಪ್ರೀತಿಯಿಂದ ನಡೆಸ್ಕೊಂಡ್ರು. ಸೊ ಈ ರೀತಿ ಒಂದು ರೆಸ್ಪೆಕ್ಟ್, ಆಮೇಲೆ ಎಲ್ಲ ಕಡೆ ಒಂದು ಗೌರವ ಈ ಕ್ಷೇತ್ರದಲ್ಲಿದೆ, ರಾಜಕೀಯ ವಲಯದಲ್ಲಿ ಲೀಡರ್ಶಿಪ್ ಲೆವೆಲ್ ಅಲ್ಲಿ ಇದೆ. ಸೊ ಅದನ್ನ ದೊಡ್ಡ ಜವಾಬ್ದಾರಿ, ಅದನ್ನ ಉಳಿಸ್ಕೊಂಡು ನಾವು ಹೋಗ್ಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಈ ಸಲ ಬಿಜೆಪಿ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ, ಬಿಜೆಪಿ ಅಂತ ಟಿಕೆಟ್ ಅನೌನ್ಸ್ ಮಾಡಲ್ಲ ನನ್ನ ಪ್ರಕಾರ. ಎಲೆಕ್ಷನ್ ಅನೌನ್ಸ್ ಆದ್ರೂ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಬಿಜೆಪಿ ಗೆಲುವು ಈಸಿನಾ ಅಥವಾ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಈಸಿನಾ? ಇಬ್ಬರಿಗೂ ಕೊಟ್ರು ಬಿಜೆಪಿ ಗೆಲ್ಲುವ ಚಾನ್ಸಸ್ ಈ ಸರಿ ಜಾಸ್ತಿ ಇದೆ. ಯಾವ ಕಾರಣಕ್ಕೆ ಅಂತೀರಾ ಸರ್? ಒಂದು ಮೈನರ್ ಆಗಿ ನಮ್ಮ ಇನ್ವಾಲ್ವ್ಮೆಂಟ್ ಲೆಕ್ಕಾಚಾರ 15,000 ವೋಟ್ ಅಂತ 15 ಸ್ಟಾಕ್ಸ್ ಕೆಪಾಸಿಟಿ ಇದೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾನು ಹಳ್ಳಿ ಓಡಾಡ್ತೀನಿ, ಆಮೇಲೆ ನಂದೇ ಆದಂತ ಒಂದು 6,000 ವೋಟ್ ಇದೆ. ಅದು ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಬಂದಿದ್ದಂತ ಒಂದು ವೋಟ್ಗಳು ಅವೆಲ್ಲ. ಆಮೇಲೆ ನೀವ್ ಹೇಳಿದಂಗೆ ಕಮ್ಯುನಿಟಿನೂ ಇದೆ, ಆಮೇಲೆ ಬಿಯಾಂಡ್ ಕಮ್ಯುನಿಟಿ ಎಜುಕೇಟೆಡ್ ಅಂತ ನೋಡಿ ಒಂದು ಇದು ಇದೆ, ಅದು ಒಂದು ರೀಸನ್. ಆಮೇಲೆ ಐ ಥಿಂಕ್ ಬಿಜೆಪಿ ಪಾರ್ಟಿ ಒಳಗೆ ನನಗೆ ಗೊತ್ತಿರಂಗೆ ಇಂಟರ್ನಲ್ಲಿ ಚರ್ಚೆಗಳು ಆಗ್ತಾ ಇರುವಂತದ್ದು ಗೆಲ್ಲೇಬೇಕು ಅನ್ನೋ ಒಂದು ಹಠ. ಭಿನ್ನಮತ ಇಲ್ಲ ಬಿಜೆಪಿ, ಎಲ್ಲ ಶಮನ ಮಾಡಿದ್ದಾರೆ, ಎಲ್ಲರನ್ನು ಎಲ್ಲ ಒಟ್ಟಾಗಿ ಹೋಗ್ತಾರೆ. ನನಗೆ ಕೇಳ್ಪಟ್ಟಿರೋ ಪ್ರಕಾರ ಜಗದೀಶ್ ಶೆಟ್ಟರ್ ಅವರು ಮೀಡಿಯೇಷನ್ ಎಲ್ಲರನ್ನ ಕರ್ಸ್ಬಿಟ್ಟು, ಅದಾದ ನಂತರನು ಕೂಡ ಜಿ ಎಂ ಸಿದ್ದೇಶ್ವರ ಅವ್ರ ಮನೆಯಲ್ಲಿ ಹಲವಾರು ಮೀಟಿಂಗ್ಗಳಾಗಿದ್ದಾವೆ. ಆಮೇಲೆ ರೀಸೆಂಟ್ ಆಗಿ ಜಿ ಎಂ ಸಿದ್ದೇಶ್ವರ ಅವರು ಒಂದು ಮಾತು ಹೇಳಿದ್ರು, ಅದು ಯಾರೇ ಕ್ಯಾಂಡಿಡೇಟ್ ಆಗ್ಲಿ, ಅದು ಆ ಕಡೆಯಿಂದ ಬರಲಿ ಈ ಕಡೆಯಿಂದ ಬರಲಿ, ನಾವೆಲ್ಲ ಒಗ್ಗಟ್ಟಾಗಿ ಈ ಸರಿ ಮಾಡ್ಬೇಕು ಅಂತಿದ್ದೀವಿ. MP ಎಲೆಕ್ಷನ್ ಅಲ್ಲಿ ಆಗಿರೋ ಒಂದು ನೋವು, ಒಂದು ಸೋಲನ್ನ ನಾವು ಆ ಕೈ ಅನುಭವ ಮರಿಬೇಕಂದ್ರೆ ಇಲ್ಲಿ ಗೆಲ್ಬೇಕು ಅನ್ನೋ ಒಂದು ಥಾಟ್ ಇದೆ ಅವ್ರ ಹತ್ರ. ಎಲ್ಲ ರವೀಂದ್ರನಾಥ್ ಅವ್ರ ಹತ್ರನೂ ಮಾತಾಡಿದ್ದೀನಿ, ಅವರು ಕೂಡ ಬಹಳ ಗೌರವಿಸ್ತಾರೆ, ನಮ್ಗೂ ಕೂಡ ಅವ್ರ ಮೇಲೆ ಗೌರವ. ಸೊ ಅವೆಲ್ಲ ಈ ರೀತಿ ಹೇಳಿರೋದು ನೋಡಿದ್ರೆ ಅದು ಆಟೋಮೆಟಿಕ್ ಆಗಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಯೂನಿಟಿ ಬರ್ತದೆ. ಯಾಕಂದ್ರೆ ಲಾಸ್ಟ್ MP ಎಲೆಕ್ಷನ್ ಅಲ್ಲಿ ಒಂದು ರಾಂಗ್ ಮೆಸೇಜ್ ಹೈಕಮಾಂಡ್ ಹೋಗಿದೆ ಪಕ್ಷದಲ್ಲಿ, ಈ ತರ ಬಣ ಆಗಿದ್ರಿಂದ ಕಾಂಗ್ರೆಸ್ ಗೆಲ್ತು ಅಂತ. ಈಗಲೂ ಅದೇ ಯಾರಾದ್ರೂ ಆಟ ಆಡಿದ್ರೆ ಐ ಥಿಂಕ್ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಹಾಗಾಗಿ ಆ ಭಯನೂ ಇರ್ತದೆ. ಸೊ ನಾವು ಒಗ್ಗಟ್ಟ ಮಾಡ್ಬೇಕು ಅಂತ. ಆಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಇತ್ತೀಚೆಗೆ ಹೆಚ್ಚಿನ ಹೋರಾಟಗಳು ಮಾಡ್ತಾ ಇರೋದ್ರಿಂದ ಇಲ್ಲಿ ಗೆದ್ರೆ ಅದು ಒಂದು ದೊಡ್ಡ ಸ್ಟ್ರೆಂತ್ ಆಗುತ್ತೆ ಅವರಿಗೆ. ಈ ಕ್ಷೇತ್ರ ಗೆಲ್ದೇ ಇರೋ ಕ್ಷೇತ್ರದಲ್ಲಿ ಗೆದ್ದಾಗ ಸೊ ಆಂಟಿ ಇನ್ಕಂಬೆನ್ಸಿ ಆಗಿದೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಇಡೀ ರಾಜ್ಯ ತುಂಬಾನು ಕೊಡಬಹುದು. ಆಮೇಲೆ ಐ ಥಿಂಕ್ ವಿಜೇಂದ್ರ ಅವರಿಗೂ ಕೂಡ ಒಂದು ಗೆಲುವು ಬೇಕು ಇಲ್ಲಿ. ಹೌದು, ಯಾಕಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ್ಮೇಲೆ ಆದಂತ 4 ಬೈ ಎಲೆಕ್ಷನ್ಸ್ ಹೋಗ್ಬಿಟ್ರು, ಇನ್ಕ್ಲೂಡಿಂಗ್ ಸುರಪುರ, ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು. ಈಗ ಗೆಲ್ಲೇಬೇಕು ಅಂತ ಅವರು ರೊಚ್ಚಿಗೆ ಬಿಟ್ಟವ್ರು. ಅವರು ಕೂಡ ಅವ್ರದ್ದು ಒಂದು ಅಧ್ಯಕ್ಷಗಿರಿ ಏನಿದೆ ಬಿಜೆಪಿನಲ್ಲಿ, ಸೊ ಅದು ಗಟ್ಟಿ ಆಗ್ಬೇಕಂತಂದ್ರೆ ಐ ಥಿಂಕ್ ನನ್ನ ವಿಶ್ಲೇಷಣೆ ಇದು, ಕರೆಕ್ಟ್ ಎಕ್ಸ್ಪರ್ಟ್ ಅಲ್ಲ. ಸೊ ಅವ್ರಿಗೂ ಗೆಲ್ಲ ಒಂದು ಅನಿವಾರ್ಯತೆ ಇದೆ ಅಂತ ನಾನ್ ಭಾವಿಸಿದ್ದೀನಿ. ಸೊ ಎಲ್ಲ ಕಲೆಕ್ಟಿವ್ಲಿ ಎಲ್ಲ ಫ್ಯಾಕ್ಟರ್ಸ್ ನೋಡಿದ್ರೆ ಆಮೇಲೆ ಇದು ಒಂಥರ ದಿಕ್ಸೂಚಿನೂ ಆಗುತ್ತೆ ಅಂತ ನನ್ನ ಪ್ರಕಾರ. ಗೆದ್ರೆ ಮುಂಬರುವ 28 ಎಲೆಕ್ಷನ್ಗೆ ಇದೊಂದು ರೀತಿಯಲ್ಲಿ ದಿಕ್ಸೂಚಿ ಆಗೋ ಒಂದು ಚಾನ್ಸಸ್ ಇರ್ತದೆ. ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ಮೂಡ್, ನ್ಯಾರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಆ ಪಕ್ಷದವರಿಗೆ ಅಂತ ನನ್ನ ಒಂದು ವಿಶ್ಲೇಷಣೆ. ಸೊ ಹಾಗಾಗಿ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಆ ಟೀಮ್ ಒಗ್ಗಟ್ಟಾಗಿ ಕೆಲಸ ಮಾಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಗೆಲ್ತಾರೆ. ಸರ್, ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಕಂಪೇರ್ ಟು ನಾರ್ತ್ ಕಂಪ್ಲೀಟ್ ಹಿಂದುಳಿದಿದೆ ಅಂತ ಹೇಳಿದ್ರಿ. ದಾವಣಗೆರೆ ಅಂತ ಬಂದಾಗ ಜಗಳೂರು ಫಸ್ಟ್ ನಮ್ಗೆಲ್ಲ ನೆನಪಾಗೋದು ಹಿಂದುಳಿದ ಕ್ಷೇತ್ರ ಅಂತ. ಈ ದಾವಣಗೆರೆ ದಕ್ಷಿಣ ಕೂಡ ಅದೇ ಪರಿಸ್ಥಿತಿಲಿದೆ. ಅವಕಾಶ ಸಿಕ್ಕಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟರೆ ಮಾಡ್ಬೇಕಾಗಿರೋ ಕೆಲಸಗಳೇನು, ಮೊದಲ ಆದ್ಯತೆ ಏನು? ಸೊ ಮೊದಲ ಆದ್ಯತೆ ಅಲ್ಲಿರುವಂತ ಒಂದು ಯೂತ್ಗೆ, ಮಕ್ಕಳಿಗೆ ಒಂದು ಬಹಳ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಅವಕಾಶಗಳನ್ನು ಸೃಷ್ಟಿ ಮಾಡ್ಬೇಕನ್ನೋದು.
ನಾನು ಆಗ್ಲೇ ಹೇಳಿದೆ, ಅಲ್ಲಿ ಸ್ಕೂಲು ಕಾಲೇಜ್ಗಳು ಇಲ್ಲ ಅಲ್ಲಿ. ಸೊ ಮೈ ಪ್ರೈಮರಿ ಫೋಕಸ್ ಇಮಿಡಿಯೇಟ್ ಏನಾರ ಕೆಲಸ ಇತ್ತು ಅಂತಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಅಂತಂದ್ರೇನು, ಅಲ್ಲಿರೋ ಸ್ಕೂಲ್ಗಳ ಮೇಲೆ ಇನ್ವೆಸ್ಟ್ ಮಾಡಿ ಅವನ್ನ ನವೀಕರಣಗೊಳಿಸ್ಬಿಟ್ಟು ಒಳ್ಳೆ ಟೀಚರ್ ಹಾಕಿ, ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಎಷ್ಟು ಮ್ಯಾಕ್ಸಿಮಮ್ ವಿತ್ ಇನ್ ಲಿಮಿಟೆಡ್ ಟೈಮ್ ಅಲ್ಲಿ ಪಾಸಿಬಲ್ ಆಗುತ್ತೋ ಇನ್ನೂ ಒಂದ್ 2-3 ಶಾಲೆಗಳು ಆ ಭಾಗದಲ್ಲಿ, ಮಕ್ಕಳು ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ದೂರ ಆಗಬಾರ್ದು. ಆಮೇಲೆ ಅಲ್ಲಿರುವಂತ ಹೆಣ್ಮಕ್ಳು ಇರ್ಬೋದು, ಅವರು ಕೂಡ ಹೈಯರ್ ಎಜುಕೇಶನ್ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಹತ್ತಿರದಲ್ಲಿ ಅವ್ರಿಗೆ ಒಂದು ದೊಡ್ಡ ಡಿಗ್ರಿ ಕಾಲೇಜ್ಗಳಿಲ್ಲ ಅಥವಾ ಅನುಕೂಲ ಕೂಡ ಇಲ್ಲ ಅನ್ನೋರಿಗೆ. ಸೊ ನನ್ನ 2ನೇ ಆದ್ಯತೆ ಅದು ಇರ್ತದೆ. 3ನೇದು ಅಲ್ಲಿ ಯೂತ್ಗಳಿಗೆ ಪಾಪ ವೆರಿ ಟ್ಯಾಲೆಂಟೆಡ್ ಇದ್ದಾರೆ ಅವರಿಗೆಲ್ಲ. ಎಲ್ಲೋ ಒಂದು ದೊಡ್ಡ ಸ್ಟೇಡಿಯಂ ಮಾಡಿದಾರೆ, ಅದು ಇನಾಗ್ರೇಟ್ ಆಗಿಲ್ಲ. ಅದು ಅಲ್ಲಿ ಭಾಷಾನಗರದ ಹತ್ರ ಒಂದು ದೊಡ್ಡ ಸ್ಟೇಡಿಯಂ ಇದೆ. ಆ ಸ್ಟೇಡಿಯಂ ಹಂಗೆ ಪಾಳು ಬಿದ್ದಿರೋ ರೀತಿಯಲ್ಲಿದೆ. ಸೊ ಆ ರೀತಿ ಒಂದು ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಯೂತ್ಗಳು ತೊಡಸ್ಕೊಳ್ಳೋದಕ್ಕೆ, ಸ್ಕಿಲ್ ಆಗೋದಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ ಆಗೋದಕ್ಕೆ, ಸೊ ಏನೇನು ಸ್ಕಿಲ್ಗೆ ಅಕಾರ್ಡಿಂಗ್ಲಿ ಅವರಿಗೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇಂದ ಬರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಿದ್ರೆ ಅಲ್ಲೇ ಒಂದು ಸೆಟಪ್ ಮಾಡುವಂಥದ್ದು. 2ನೇದು ಬೇರೆ ಬೇರೆ ಅಕಾರ್ಡಿಂಗ್ ಟು ದೇರ್ ಟ್ಯಾಲೆಂಟ್ಸ್, ಅಲ್ಲಿ ಆ ಭಾಗದಲ್ಲಿ ಕಾಂಪಿಟೇಷನ್ಸ್ಗಳು ನಡೆಯೋದಿಲ್ಲ. ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅಥವಾ ಇನ್ನೇನೇನೋ ಕಾಂಪಿಟೇಷನ್ಸ್ ಎಲ್ಲ ನಡೆಯಲ್ಲ. ಐಡೆಂಟಿಫೈ ಮಾಡೋದಕ್ಕೆ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಇರ್ಬೋದು ಇದು. ಸೊ ಮೇನ್ಲಿ ಫೋಕಸ್ಡ್ ಆನ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಜಾಸ್ತಿ ಅದಕ್ಕೆ ಯಾರು ವಿಕ್ಟಿಮ್ಸ್ ಆಗ್ಬಾರ್ದು ಅಂತಂದು. ಆಮೇಲೆ ಇನ್ನೊಂದು ಇಮಿಡಿಯೇಟ್ ಏನಪ್ಪಾ ಅಂತಂದ್ರೆ ಕ್ಲೀನ್ಲಿನೆಸ್. ಅಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಪಾರ್ಕ್, ಅಲ್ಲಿ ಜನನು ವಾಕಿಂಗ್ ಹೋಗ್ಬೇಕು. ಕರೆಕ್ಟ್. ಅಲ್ಲಿ ಜನನು ಕೂಡ ಏನಿಲ್ಲಿ ಕುಂದವಾಡಕೆರೆಗೆ ವಾಕ್ ಹೋಗ್ತಾರೆ, ಈ ಕಡೆಯವರು ದೊಡ್ಡ ದೊಡ್ಡ ವಿದ್ಯಾನಗರ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾರೆ. ಅದೇ ರೀತಿ ಆ ಕಡೆನೂ ಕೂಡ ಎಲ್ಲರೂ ಕೂಡ ಅಲ್ಲಿ ಎಲ್ಲ ಗಾಂಧಿನಗರದಲ್ಲಿರೋ ಎಲ್ಲ ಹಿಂದೂಗಳೇ, ಈ ಕಡೆ ಮುಸ್ಲಿಮ್ಸ್. ಆಮೇಲೆ ಹಳ್ಳಿಗಳಿಗೆ ಹೋದ್ವಿ ಅಂತಂದ್ರೆ ನೀವು ಸ್ಕೂಲು ಬೀಳೋ ಪರಿಸ್ಥಿತಿನಲ್ಲೆಲ್ಲ ಇದ್ದಾವೆ. ದಾವಣಗೆರೆ ದಕ್ಷಿಣ ಅಂದ್ರೆ ಹಳ್ಳಿಗಳನ್ನು ಮರಿಬಾರ್ದು. ಎಲ್ಲ ಒಂದು ಹದಡಿ ಜಿಲ್ಲಾ ಪಂಚಾಯತ್ ಅಂತ ಬರುತ್ತೆ. ಸೊ ಅಲ್ಲಿ ಸುಮಾರು ಹಳ್ಳಿಗಳು ಇವತ್ತು ಅತ್ಯಂತ ಹಿಂದುಳಿದ ಹಳ್ಳಿಗಳಾಗಿದ್ದಾವೆ. ಸೊ ನಗರ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಗಾರ್ಬೇಜ್ ಕಲೆಕ್ಷನ್ ಆಗಲ್ಲ. ಆಮೇಲೆ ಎಲ್ಲ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್, ಮ್ಯಾನುವಲ್ ವರ್ಕರ್ಸ್ ಜಾಸ್ತಿ ಇರುವಂತದ್ದು. ಅವ್ರಿಗೊಂದು ಸೋಷಿಯಲ್ ಸೆಕ್ಯೂರಿಟಿ ಕೂಡ ಇಲ್ಲ ಅಲ್ಲಿ. ಅವರು ಒಂಥರ ಪಾಳು ಬಿದ್ದ ಪರಿಸ್ಥಿತಿನಲ್ಲಿ ಗುಡಿಸ್ಲು, ಈ ಶೀಟ್ಸ್ ಹಾಕೊಂಡು ಅಂತ ಮನೆಯಲ್ಲೇ ವಾಸ ಇರೋಂಥ ಜನಗಳು ಜಾಸ್ತಿ ಇದ್ದಾರೆ. ಆಮೇಲೆ ಸರ್ಕಾರದಿಂದ ಕೊಟ್ಟಿರೋಂಥ ಮನೆಗಳು ಇರ್ಬೋದು, ಅವು ಯಾವ್ದು ಕ್ವಾಲಿಟೇಟಿವ್ ಇಲ್ಲ, ಎಲ್ಲ ಬಿದ್ದೋಂಗಿದೆ ಇವತ್ತು ನಾಳೆ. ಎಷ್ಟೊಂದು ಭಾಗಗಳಲ್ಲಿ ಮಳೆ ಬಂದಿದೆ ಅಂತಂದ್ರೆ ಎಲ್ಲ ಮುಳುಗೋಗ್ಬಿಡುತ್ತೆ. ಸ್ಕೂಲ್ ಇರ್ಬೋದು, ಮನೆಗಳು ಇರ್ಬೋದು. ಸೊ ಅದು ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಒಂದು ಕ್ಷೇತ್ರ ಇದು ದಾವಣಗೆರೆ ದಕ್ಷಿಣ. ಸೊ ಆಮೇಲೆ ಜನಗಳಿಗೆ ಒಂದು ಸ್ಪಂದನೆ ಕೂಡ ಸಿಕ್ಕಿಲ್ಲ ಅಲ್ಲಿ. ಅಂದ್ರೆ ಅಲ್ಲಿ ಇರೋ ಹಿಂದಿದ್ದ ಜನಗಳ ಮಧ್ಯೆ ಓಡಾಡಿಲ್ಲ. ಅವ್ರ ಮನೆಯಲ್ಲೇ ಕೂತ್ಕೊಂಡು ರಾಜಕಾರಣ ಮಾಡಿದ್ರೆ ಜಾಸ್ತಿನೇ ಹೊರತು ಜನಗಳ ಹತ್ರ ಇದ್ಕೊಂಡು ಓಡಾಡ್ಕೊಂಡು ಒಡನಾಟ ಇಟ್ಕೊಂಡು ಅದನ್ನ ಮಾಡಿಲ್ಲ. ಸೊ ಆ ಒಂದು ಫ್ರೆಶ್ ಬದಲಾವಣೆ ರಾಜಕಾರಣ ಅಂತದ್ದು ಅಭಿವೃದ್ಧಿನ ಅವ್ರ ಬಾಗಿಲಿಗೆ ತಗೊಂಡು ಹೋಗುವಂಥದ್ದು. ನನಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಅನುಭವ ಇದೆ. PDO ಆಗಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಬಂದಿರೋ ಒಂದು ಅನುಭವ ಇರೋದ್ರಿಂದ ಸೊ ಹಾಗಾಗಿ ಆ ಒಂದು ಅರಿವು ನನಗಿದೆ, ಯಾವ ರೀತಿ ಬೆನಿಫಿಟ್ಸ್ ನ ತಗೊಂಡು ಹೋಗ್ಬೇಕು ಏನು ಅಂತ. ಸೊ ಗ್ರಾಸ್ ರೂಟ್ ಲೆವೆಲ್ ಟು ನಾವು ಈ ಡೆಲ್ಲಿ ಇನ್ಸ್ಟಿಟ್ಯೂಷನ್ ಮಾಡಿ ಮೊನ್ನೆ MP ಎಲೆಕ್ಷನ್ ತನಕ ಮಾಡೋದ್ರಿಂದ ಸ್ವಲ್ಪ ಹಲವಾರು ಅನುಭವಗಳು ಬಂದಿರೋದು ಅದು ನಿಜವಾಗ್ಲೂ ಸಹಾಯಕಾರಿಯಾಗುತ್ತೆ ಅಂತ. ಆ ಒಂದು ಡೆವಲಪ್ಮೆಂಟ್ ಒಟ್ಟಾರೆ ಜನ ನಿರ್ಭೀತಿಯಿಂದ ತಮ್ಮ ಹಕ್ಕುಗಳು, ತಮ್ಮ ಅಭಿವೃದ್ಧಿಗಾಗಿ ನಿರ್ಭೀತಿಯಿಂದ ಬದುಕೋಂಗಾಗ್ಬೇಕು. 100%. ಓಕೆ ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ, ಯಾಕಂದ್ರೆ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೇಲಿನ ಗೌರವದಿಂದ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಸಮಯ ಸಂದರ್ಭ ಡಿಮ್ಯಾಂಡ್ಗಳು ಬೇರೆ ಆಗಿದೆ. ಮತದಾರರಿಗೆ ನಿಮ್ ಕಿವಿ ಮಾತು ಏನು ಸರ್? ಸೊ ಮತದಾರರಿಗೆ ಮೊದಲು ಭಯದಿಂದ ಹೊರಗೆ ಬನ್ನಿ. ಆಮೇಲೆ 2ನೇದು ನೀವು ಜಾಗೃತರಾಗಬೇಕಾಗತ್ತೆ. ಆಮೇಲೆ ನಮ್ಮಲ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ನ ಜಾಗೃತ ಮಾಡ್ಬೇಕು. ನಾವು ಯಾರ ಅಡಿಯಾಳುಗಳಲ್ಲ, ಯಾರು ಗುಲಾಮರಲ್ಲ ನಾವೆಲ್ಲ. ಆಮೇಲೆ ಅಸಹಾಯಕರು ಅಲ್ಲ ನಾವೆಲ್ಲ. ಹೌದು, ಎಲ್ಲ ಇದೆ ನಮ್ಮಲ್ಲಿ. ಒಂದು ಧೈರ್ಯ ಮಾಡಿ ಒಂದು ಇನ್ಫಾರ್ಮ್ಡ್ ಡಿಸಿಷನ್ ನಾವು ತಗೋಬೇಕಾಗತ್ತೆ. ನಾವ್ಯಾಕೆ ಗೊತ್ತಿದ್ದು ನಮ್ಮ ಜೀವನನ, ನಮ್ಮ ಮಕ್ಕಳ ಭವಿಷ್ಯನ ಇನ್ನೊಬ್ಬರ ಕೈಯಲ್ಲಿ ಬರ್ಕೊಡ್ಬೇಕು? ಯಾರು ಕೆಲಸ ಮಾಡಲ್ಲ ಅಂತ ಗೊತ್ತಿದ್ಮೇಲೂ ಕೂಡ ನಾವು ಅವ್ರ ಕೈಯಲ್ಲಿ ಹಾಕಿ ಕೊಡಬೇಕು. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಷನ್ ಅಲ್ಲಿ ಬಂದು ಒಂದು ವೋಟಿಂಗ್ ಮಾಡ್ಬೇಕು. ಅದು ಟ್ರೆಡಿಷನಲಿ ಲೋ ಪರ್ಸೆಂಟೇಜ್ ಆಗ್ತಾ ಇದೆ, 60-65%. ಒಂದು 80-85% ಆಯ್ತು ಅಂತಂದ್ರೆ ಅದು ಒಂದು ಬಿಗ್ ಮೆಸೇಜ್ ಹೋಗ್ತದೆ. ಆಮೇಲೆ
ಪ್ರಶ್ನೆಗಳನ್ನ ಕೇಳೋದು ಕಲಿಬೇಕು. ಕರೆಕ್ಟ್, ಮಾತಾಡಬೇಕು, ಪಬ್ಲಿಕ್ ಬಂದು ಪ್ರಶ್ನೆಗಳನ್ನ ಕೇಳಬೇಕು. ಆಮೇಲೆ ಸಣ್ಣ ಪುಟ್ಟ ಹೋರಾಟಗಳಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ನಾಟ್ ಓನ್ಲಿ ಫಾರ್ ದಾವಣಗೆರೆ ದಕ್ಷಿಣ, ಇದು ಮೆಜಾರಿಟಿ ಕ್ಷೇತ್ರಗಳಿಗೆ ಅಪ್ಲೈ ಆಗ್ತದೆ. ಬಟ್ ದಾವಣಗೆರೆ ಕ್ಷೇತ್ರದ ಜನಕ್ಕೆ ಇದೊಂದು ಸುವರ್ಣ ಅವಕಾಶ. ಇವತ್ತು ಏನ್ ಬಂದಿರೋಂಥದ್ದು ಆ ಒಂದು ಕಪಿಮುಷ್ಟಿಯಿಂದ ಅವರನ್ನ ಬಿಡಿಸ್ಕೋಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಸುವರ್ಣ ಅವಕಾಶ. ಸೊ ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದೊಡ್ಡ ಮೊತ್ತದಲ್ಲಿ ಒಂದು ಸೂಕ್ತ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಅವಕಾಶ ಮಾಡಿಕೊಟ್ರಿ, ಒಳ್ಳೆದಾಗಲಿ. ಓಕೆ ವೀಕ್ಷಕರೇ, ಖಂಡಿತವಾಗ್ಲೂ ನಾನು ಆರಂಭದಲ್ಲಿ ಹೇಳಿದೆ, ಇದು ಪ್ರಜಾಪ್ರಭುತ್ವ, ಪಾಳೆಗಾರಿಕೆ ಪದ್ಧತಿ ಅಲ್ಲ ಅನ್ನೋದು. ಮುಖ್ಯವಾದ ವಿಚಾರ, ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ನಡೆಯುವಂತಹ ಉಪಚುನಾವಣೆಯಲ್ಲಿ ಕಮಲ ಅರಳಲೇಬೇಕು ಅಂದ್ರೆ ಯಾರ ಸಪೋರ್ಟ್ ಇಷ್ಟು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ವಿನಯ್ ಕುಮಾರ್ ಅವರ ಸಪೋರ್ಟ್ ಮುಖ್ಯ. ಇಲ್ಲಿ ವಿನಯ್ ಕುಮಾರ್ ಅಭ್ಯರ್ಥಿ ಆಗ್ತಾರಾ, ಅಂದ್ರೆ ವಿನಯ್ ಕುಮಾರ್ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಬಿಜೆಪಿ ಪಾರ್ಟಿಗೆ ಕೂಡ ಇದು ಅತ್ಯಂತ ಒಳ್ಳೆ ಅವಕಾಶ ಭವಿಷ್ಯದ ಬಿಜೆಪಿಯನ್ನ ಕಟ್ಟೋಕೆ ದಾವಣಗೆರೆ ದಕ್ಷಿಣದಲ್ಲಿ. ದಯವಿಟ್ಟು ಈ ಸಂದರ್ಶನದ ಬಗ್ಗೆ ಕಾಮೆಂಟ್ ಅನ್ನ ತಿಳಿಸಿ. ಹಾಗೆ ದಾವಣಗೆರೆ ದಕ್ಷಿಣದ ಮತದಾರರು ಪ್ರಜ್ಞಾವಂತರಾಗಬೇಕು, ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಆಗಬೇಕು, ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕಾ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.